ಶಿಲುಬೆ ಇಲ್ಲದೆ ಯೇಸುವಿಲ್ಲ. ಯೇಸುವಿಲ್ಲದೆ ನಾವು ಕ್ರೈಸ್ತರಾಗಲು ಅಸಾಧ್ಯ. ಆದ್ದರಿಂದ ನಾವು ನೈಜ ಕ್ರೈಸ್ತರಾಗಿ ಬಾಳಲು ನಮ್ಮ ದೈನಂದಿನ ಜೀವನದ ಶಿಲುಬೆಯನ್ನು ಸಂಪೂರ್ಣ ಮನಸ್ಸಿನಿಂದ ಸ್ವೀಕರಿಸಿ ಸಂತೋಷದಿಂದ ಹೊತ್ತು ಬಾಳ ಪಯಣವನ್ನು ಕ್ರೈಸ್ತರೊಂದಿಗೆ ಮುಂದುವರಿಸುತ್ತಾ ಪ್ರತಿ ಕ್ಷಣ ಪ್ರಭುವನ್ನು ಪ್ರತಿಬಿಂಬಿಸುತ್ತಾ ಅನೇಕರ ಜೀವನವನ್ನು ನಾವು ಬೆಳಗಿಸುವಂತಾಗಲೆಂದು ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಅಂತೆಯೇ ಇಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಅಧಿಕೃತವಾಗಿ ICYM ಯುವಕರ ಘಟಕವನ್ನು ಪ್ರಾರಂಭಿಸುವಾಗ ನಮ್ಮ ಧರ್ಮ ಕೇಂದ್ರದ ಎಲ್ಲ ಯುವಕ ಯುವತಿಯರು ದೈವ ಪ್ರೇರಣೆಯಿಂದ ಸದ್ಗುಣಗಳಿಂದ ತುಂಬಿದವರಾಗಿ ತಮ್ಮ ಬದುಕಿನಲ್ಲಿ ಪ್ರೀತಿ, ಸ್ನೇಹ, ಅನ್ಯೋನ್ಯತೆ, ನ್ಯಾಯ, ನೀತಿಯ ಹಾಗೂ ಪ್ರಾಮಾಣಿಕತೆ ಬದುಕನ್ನು ಬಾಳುತ್ತಾ ಯೇಸು ಸಾರಿದ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಬಾಳುತ್ತಾ ಕ್ರಿಸ್ತ ಕಿಂಕರರಾಗಿ ಎಲ್ಲೆಡೆ ಕ್ರೈಸ್ತಿಯ ಬದುಕಿಗೆ ಸಾಕ್ಷಿ ನೀಡುವಂತಾಗಲೆಂದು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಈಗ ನಾವೆಲ್ಲರೂ ಪ್ರವೇಶ ಗೀತೆಗಾಗಿ ಸಿದ್ಧರಾಗೋಣ. ಪುಟದ ಸಂಖ್ಯೆ 79. ದೇವಾಲಯ ನಿನ್ನದು, ಈ ಪ್ರಾರ್ಥನೆ ನಮ್ಮದು. ನಿನ್ನ ಕೀರ್ತನೆ ಗಾಯನ ಜಪವೆಲ್ಲವೂ ನಮ್ಮದು. ದೇವಾಲಯ ನಿನ್ನದು, ಈ ಪ್ರಾರ್ಥನೆ ನನ್ನದು. ಕೀರ್ತನೆ ಗಾಯನ ಜಪವೆಲ್ಲವೂ ನನ್ನದು. ನಿನ್ನ ದೇವಾಲಯ ನಮ್ಮೆಲ್ಲರ ಆಶ್ರಯ. ನಿನ್ನ ಜಪಿಸುವುದೇ ನಮ್ಮೆಲ್ಲರ ಕಾರ್ಯ. ನಿನ್ನ ದೇವಾಲಯ ನಮ್ಮೆಲ್ಲರ ಆಶ್ರಯ. ನಿನ್ನ ಜಪಿಸುವುದೇ ನಮ್ಮೆಲ್ಲರ ಕಾರ್ಯ. ನಾವು ಬೇವೆವು ಫಲ ನೀಡುವ ತಂದೆ, ನಮ್ಮ ಕಾಪಾಡುವ ಯೇಸುವೇ. ದೇವಾಲಯ ನಿಮ್ಮದು, ಈ ಪ್ರಾರ್ಥನೆ ನನ್ನದು. ನಿನ್ನ ಕೀರ್ತನೆ ಗಾಯನ ಜಪವೆಲ್ಲವೂ ನನ್ನದು. ಇಂದಿನ ಈ ದಿವ್ಯ ಬಲಿ ಪೂಜೆಯನ್ನು ಕೆಳಕಂಡ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ಬೇಬಿ PG ಹಾಗೂ ತೆರೇಸಿಯ ಬೇಬಿ ಇವರ ಅಭಿಪ್ರಾಯದಂತೆ ತಮ್ಮ ಮಕ್ಕಳ ಅಭ್ಯುದಯಕ್ಕಾಗಿ, ಶ್ರೇಯಸ್ಸಿಗಾಗಿ ಹಾಗೂ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ, ದಿವಂಗತರಾದ ಜಾನ್ ಡಿಕುನ್ನ ಇವರ ಆತ್ಮಶಾಂತಿಗಾಗಿ, ಸುಜಾತಾ ಪಾಯಸ್ ಹಾಗೂ ಕುಟುಂಬದವರ ಅಭಿಪ್ರಾಯದಂತೆ
ಹಾಗೂ ಮಾತೆ ಮರಿಯಮ್ಮನವರಿಗೆ ಕೃತಜ್ಞತೆಯಾಗಿ ಸಿಲ್ವೆಸ್ಟರ್ ಪಿರೇರಾ ಹಾಗೂ ಕುಟುಂಬದವರು ಈ ಬಲಿಪೂಜೆಯ ಉದ್ದೇಶವನ್ನು ಅರ್ಪಿಸುತ್ತಿದ್ದಾರೆ. ಈ ಉದ್ದೇಶದೊಂದಿಗೆ ಇಂದು ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದಲ್ಲಿ ಅಧಿಕೃತವಾಗಿ ನಾವು ICYM ಯುವಕ ಯುವತಿಯರ ಘಟಕವನ್ನು ಆರಂಭಿಸುವಾಗ ದಯಾಮಯ ದೇವರು ನಮ್ಮ ಧರ್ಮ ಕೇಂದ್ರದ ಎಲ್ಲ ಯುವಕರನ್ನ ಐಕ್ಯತೆಯಿಂದ ಕೂಡಿಸಿ ಇನ್ನು ಮುಂದೆ ನಮ್ಮ ಧರ್ಮ ಕೇಂದ್ರದ ಶಕ್ತಿಯಾಗಿ ಬೆಳೆಯಲೆಂದು ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಇಂದು 9ನೆಯ ದಿನದ ನೊವೇನಾ ಪ್ರಾರ್ಥನೆಯಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾ ಇದ್ದೇವೆ. ನಾವೆಲ್ಲರೂ ಇಂದು ಧ್ಯಾನಿಸುವಂತ ಅಂಶ ಮಾತೆ ಮರಿಯ ಯುವಕರ ಚೇತನ. ಮಾತೆ ಮರಿಯಮ್ಮನವರ ಜೀವನ ಪ್ರತಿಯೊಬ್ಬ ಯುವಕ ಯುವತಿಗೆ ಆದರ್ಶ. ಈ ಯೌವನಸ್ಥಿತಿಯಲ್ಲಿ ನಾವು ಅನೇಕ ಸಾಧನೆಗಳನ್ನು ಮಾಡಬೇಕು ಎಂದು ನಮ್ಮ ಮನಸ್ಸು ನಮಗೆ ತೋರಿಸಿ ಹೇಳುತ್ತದೆ. ನಾವು ಹೆಚ್ಚು ಹೆಚ್ಚು ಒಳ್ಳೆಯ ಸ್ಥಾನಮಾನಗಳನ್ನು ಗಳಿಸಿಕೊಳ್ಳಬೇಕು, ನಾನು ಎಲ್ಲರಿಗಿಂತ ಹೊಗಳಿಸಿಕೊಳ್ಳಬೇಕು ಎಂದು ಯುವಕರ ಮನಸ್ಸು ಈಗ ತುಡಿಯುತ್ತಾ ಇರುತ್ತದೆ. ಈ ಸಂದರ್ಭದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಳ ಬದುಕು ನಮ್ಮೆಲ್ಲರಿಗೆ ಆದರ್ಶ. ಪ್ರತಿಯೊಬ್ಬ ವ್ಯಕ್ತಿಗೆ ಆಕೆ ಕೇವಲ 14 ವರ್ಷ ವಯಸ್ಸಿನವಳಾಗಿದ್ದಾಗಲೇ ದೇವರ ಚಿತ್ತಕ್ಕೆ ತನ್ನನ್ನೇ ಆಕೆ ಸಮರ್ಪಿಸಿಕೊಂಡಳು. ದೇವದೂತ ಗಾಬ್ರಿಯಲ್ ದೂತ ದೇವ ಯೇಸುವಿಗೆ ತಾಯಿಯಾಗಬೇಕೆಂದು ಮಂಗಳವಾರ್ತೆಯನ್ನು ತಂದಾಗ ಆಕೆಗೆ ಕೇವಲ 14 ವರ್ಷ ಯೌವನ ಸ್ಥಿತಿಯಿಂದ ತುಂಬಬೇಕಾಗಿದ್ದು, ಆಗಲೇ ಆಕೆ ತನ್ನ ಸರ್ವಸ್ವವನ್ನ ದೇವರ ಸೇವೆಗೆ ದೇವರ ಚಿತ್ತಕ್ಕೆ ಸಮರ್ಪಿಸಿದಳು. ಆಕೆಗೆ ಯಾವುದೇ ಹೊಗಳಿಕೆ ಬೇಕಿರಲಿಲ್ಲ, ಬದಲಾಗಿ ದೀನತೆಯಿಂದ ಆಕೆ ತನ್ನನ್ನು ತುಂಬಿಕೊಂಡಳು. ಆಕೆ ಏನನ್ನು ಸಾಧಿಸಬೇಕು ಅಂತ ಅನ್ಕೊಳ್ಳಿಲ್ಲ, ಬದಲಾಗಿ ದೇವರನ್ನ ತಾನು ಗೆದ್ದುಕೊಂಡ್ರೆ ಸಾಕು, ದೇವರಿಗೆ ನಾನು ಯೋಗ್ಯ ವಾಸಸ್ಥಾನವಾದರೆ ಸಾಕು ಎಂದು ಆಕೆ ಬಯಸಿದಳು. ಈ ನಿಟ್ಟಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಕೇವಲ ಮಾತೆ ಮರಿಯ ಈ ಯುವಕ ಯುವತಿಯರಿಗೆ ಅಷ್ಟೇ ಪ್ರೇರಣೆಯಲ್ಲ, ಪ್ರತಿಯೊಬ್ಬ ಕ್ರೈಸ್ತಳಿಗೆ ಪ್ರೇರಣೆ. ನಮ್ಮ ಬದುಕು ಆಕೆಯಂತೆ ಪ್ರೀತಿಯಿಂದ ಸಮರ್ಪಣಾ ಬದುಕಿನಿಂದ ಸೇವೆಯ ಒಂದು ಬದುಕಾಗುವಂತೆ ಇದೀಗ ಬಲಿಪೂಜೆಯಲ್ಲಿ ಬೇಡುತ್ತಾ ನಾವು ಈ ಪವಿತ್ರ ರಹಸ್ಯಗಳನ್ನು ಯೋಗ್ಯವಾಗಿ ಅರ್ಪಿಸುವಂತೆ ನಾವು ಮಾಡಿದೆಲ್ಲ ತಪ್ಪುಗಳನ್ನು ಪಾಪಗಳನ್ನು ನೆನೆದು ದೇವರಲ್ಲಿ ಕ್ಷಮೆಯಾಚಿಸೋಣ. ಪಶ್ಚಾತ್ತಾಪ ಹೃದಯದಿಂದ ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯವಾಗುವುದು ನಾನು ಪಾಪಗಳನ್ನು ನನ್ನ ಪಾಪವೇ ನನ್ನ ಮಹಾಪಾಪವೇ. ಆಗುವುದರಿಂದ ಕನ್ನಿಕೆಯಾದ ಸಂತಾನವನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. प्रभु क्रिस्तरे दये तोरी, क्रिस्तरे दये तोरी, क्रिस्तरे
ಮಹಿಮೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಸರಿಗೆ ಶಾಂತಿ 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 ಪ್ರಭು ದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತನೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಬಹುಮತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಸರಿಗೆ ಶಾಂತಿ 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 ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪವ ಪರಿಹರಿಸುವವರೇ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ನಮಗೆ ದಯೆ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಸರಿಗೆ ಶಾಂತಿ 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 ನೀವೊಬ್ಬರೇ ಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಉನ್ನತರು ಯೇಸು ಕ್ರಿಸ್ತರೇ ಪವಿತ್ರ ಫಲದೊಡನೆ ಇರುವವರೇ ದೇವರ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಆಮೆನ್. ಆಮೆನ್. ಪ್ರಾರ್ಥಿಸೋಣ. ದೇವರೇ, ರಕ್ಷಣೆಯನ್ನು ದತ್ತು ಸ್ವೀಕಾರವನ್ನು ನಿಮ್ಮಿಂದಲೇ ನಾವು ಪಡೆದಿದ್ದೇವೆ. ನಿಮ್ಮ ಮಮತೆಯ ಮಕ್ಕಳನ್ನು ದಯೆಯಿಂದ ಈಕ್ಷಿಸಿರಿ. ಕ್ರಿಸ್ತರಲ್ಲಿ ವಿಶ್ವಾಸವಿಡುವವರು ನೈಜ ಸ್ವಾತಂತ್ರ್ಯವನ್ನು, ಅಳಿಯದ ಪಿತ್ರಾರ್ಜಿತ ಬಾಂಧವ್ಯವನ್ನು ಪಡೆಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊದಲನೇ ವಾಚನ ಸುಜ್ಞಾನ ಗ್ರಂಥದಿಂದ ವಾಚನ. ದೇವರ ಸಂಕಲ್ಪವನ್ನು ಅರಿಯಬಲ್ಲವನ್ಯಾರು? ಸರ್ವೇಶ್ವರನ ಚಿತ್ತವೆಂದು ಗ್ರಹಿಸಬಲ್ಲವನ್ಯಾರು? ಮರ್ತ ಮಾನವರ ವಿವೇಚನೆ ಅಸಮರ್ಪಕವಾದುದೇ. ನಮ್ಮ ಯೋಚನೆಗಳನ್ನೆಲ್ಲ ಕೈಗೊಡದೆ ಹೋಗುವಂತದೆ. ಈ ನಶ್ವರ ದೇಹ ಅಂತರಾತ್ಮವನ್ನು ಕುಗ್ಗಿಸುತ್ತದೆ. ಈ ಮಣ್ಣಿನ ಗುಡಾರ ಚಿಂತಾಭರಿತ ಮನಕ್ಕೊಂದು ಭಾರವೇ. ಧರೆಯ ಮೇಲಿನ ವಿಷಯಗಳನ್ನು ತಿಳಿಯುವುದೆಷ್ಟು ಕಷ್ಟಕರ. ಕೈಗೆಟುಕುಗಳನ್ನು ಕಂಡರಿತುಕೊಳ್ಳುವುದು ಎಷ್ಟೋ ಪ್ರಯಾಸಕರ. ಇಂತಿರಲು ಸ್ವರ್ಗದಲ್ಲಿರುವುದನ್ನು ಬಯಲಿಗೆ ತರಲು ಯಾರು ಸಮರ್ಥ? ನೀವು ನಿಮ್ಮ ಸುಜ್ಞಾನವನ್ನು ಅನುಗ್ರಹಿಸದೆ ಹೋಗಿದ್ದರೆ, ನಿಮ್ಮ ಪವಿತ್ರಾತ್ಮನನ್ನು ಸ್ವರ್ಗದಿಂದ ಕಳುಹಿಸದೆ ಹೋಗಿದ್ದರೆ
ನಿಮ್ಮ ಸಂಕಲ್ಪವನ್ನು ಯಾರಾದರೂ ಅರಿಯುತ್ತಿದ್ದರೆ ಹೀಗೆ ಲೋಕದ ಮಾರ್ಗಗಳನ್ನು ತಿದ್ದಲಾಯಿತು. ನಿಮಗೆ ಮೆಚ್ಚುಗೆ ಆದದ್ದು ಜನರಿಗೆ ಕಲಿಸಲಾಯಿತು. ಸುಜ್ಞಾನದಿಂದಲೇ ಅವರಿಗೆ ರಕ್ಷಣೆ ಲಭಿಸುವಂತಾಯಿತು. ಪ್ರಭುವಿನ ವಾಕ್ಯ. ಕ್ಷಮಗೆ ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನಿಮಗೆ. ಇಳೆಯ ಮಾನವರು ನೀ ಮಣ್ಣು ಪಾಲಾಗಿಸುತ್ತಿಹೆ. ನರಪುತ್ರರೇ ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತಿಹೆ. ನಿನ್ನ ದೃಷ್ಟಿಯಲ್ಲಿ ಪ್ರಭು ಸರ್ಹರ್ಷ ವರುಷ ಇಳಿಯೋರೆಂದು ಜಾವ ಗತಿ ಹೋದಿದೆ ಒಂದು ದಿವಸ. ಶ್ಲೋಕ. ಮನುಜರು ನೀ ಹರಿದೊಡಿಸುವ ಒಯಿಲು, ಇರುಳಿನ ಕನಸು ಹಗಲಿನ ಗರಿಹುಲ್ಲು. ಚಿಗುರಿ ಹೂ ಬಿಡುವುದು ಬೆಳಗಿನಲ್ಲಿ, ಸೊರಗಿ ತರಲಾಗುವುದು ಬೈಗಿಲಿನಲ್ಲಿ. ಶ್ಲೋಕ. ಜೀವನಾವಧಿಯನ್ನು ಲೆಕ್ಕಿಸುವುದು ನಮಗೆ ಕಲಿಸು. ಈ ಪರಿಜ್ಞಾನವುಳ್ಳವಂತ ಹೃದಯವನ್ನು ನೀ ಕರುಣಿಸು. ಪ್ರಭು ತಿರುಗಿ ಬಾ, ಕೋಪವೆಷ್ಟರರ ತನಕೆ. ನಿನ್ನ ಈ ಸೇವಕರ ಮೇಲಿರಲಿ ಮರುಕ. ಶ್ಲೋಕ. ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನಿಮಗೆ. ನಿನ್ನ ಸೇವಕರ ಮೇಲಿರಲಿ ಮರುಕ. ಉದಯಲಿ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ. ಹರ್ಷಿಸಿ ಆನಂದಿಸುವೆನು ಆಗ ದಿವ್ಯದಾತ. ಸ್ವಾಮಿ ದೇವರ ಆಶೀರ್ವಾದ ನಮ್ಮ ಮೇಲಿರಲಿ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಶ್ಲೋಕ. ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನಿಮಗೆ. ಬರೆದ ಪತ್ರದಿಂದ ವಾಚನ. ಅತಿ ಪ್ರಿಯನೇ, ನಿನಗೆ ಯುಕ್ತವಾದುದನ್ನು ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತರಲ್ಲಿ ಪೂರ ಅಧಿಕಾರವಿದ್ದರೂ ಹಾಗೆ ಆಜ್ಞಾಪಿಸದೆ ಮುದುಕನು, ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ಒನೆಸೀಮನ ಪರವಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಇವನು ಯೇಸುವಿನಲ್ಲಿ ನನ್ನ ಸ್ವಂತ ಮಗನಂತಿದ್ದಾನೆ. ಸೆರೆಮನೆಯಲ್ಲಿ ನಾನು ಅವನನ್ನು ಆಧ್ಯಾತ್ಮಿಕವಾಗಿ ಪಡೆದೆನು. ನನಗಂತೂ ಇವನು ಪ್ರಾಣದಂತಿದ್ದರೂ ಈಗ ನಿನ್ನ ಬಳಿಗೆ ಕಳುಹಿಸುತ್ತಿದ್ದೇನೆ. ಶುಭ ಸಂದೇಶಕ್ಕೋಸ್ಕರ ನಾನು ಸೆರೆಮನೆಯಲ್ಲಿರುವಾಗ ನಿನ್ನ ಬದಲಾಗಿ ನನಗೆ ಸಹಾಯ ಮಾಡಲು ಇವನನ್ನು ಇಲ್ಲಿಯೇ ಉಳಿಸಿಕೊಳ್ಳಲು ಇಷ್ಟವಿತ್ತು. ಆದರೆ ನನಗೆ ಸಹಾಯವಾಗಲೆಂದು ನಿನ್ನನ್ನು ಕಡ್ಡಾಯಪಡಿಸಲು ನನಗಂತೂ ಇಷ್ಟವಿಲ್ಲ. ನೀನಾಗಿಯೇ ನಿನ್ನ ಸ್ವಂತ ಇಚ್ಛೆಯಿಂದ ಹಾಗೆ ಮಾಡಬೇಕೆಂಬುದು ನನ್ನ ಅಪೇಕ್ಷೆ. ಆದುದರಿಂದ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಏನನ್ನೂ ಮಾಡುತ್ತಿಲ್ಲ. ಸ್ವಲ್ಪ ಕಾಲ ಒನೆಸೀಮನು ನಿನ್ನಿಂದ ದೂರವಿದ್ದುದಕ್ಕೆ ಕಾರಣ ಆತನು ಸದಾಕಾಲ ನಿನ್ನವನಾಗುವುದಕ್ಕೋ ಏನು? ಈಗ ಅವನು ನಿನ್ನ ಬಳಿಗೆ ಬರುತ್ತಿರುವುದು ಕೇವಲ ಗುಲಾಮನಂತೆ ಅಲ್ಲ, ಅದಕ್ಕಿಂತಲೂ ಬಹಳ ಮೇಲಾದವನಂತೆ, ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯ ಸಹೋದರನಂತೆ. ಅವನೆಂದರೆ ನನಗೆಷ್ಟೋ ಪ್ರೀತಿ. ಹಾಗಾದರೆ ನಿನ್ನ ಸೇವಕನು ನಮ್ಮ ಪ್ರಭುವಿನಲ್ಲಿ ನಿನ್ನ ಪ್ರಿಯ ಸಹೋದರನು ಆಗಿರುವ ಅವನ ಬಗ್ಗೆ ನಿನಗೆ ಮತ್ತಷ್ಟು ಪ್ರೀತಿ ಇರಬೇಕಲ್ಲವೇ? ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ನಿನಗೂ ನನಗೂ ಅನ್ಯೋನ್ಯತೆ ಇದೆ ಎಂದು ನೀನು ಪರಿಗಣಿಸುವುದಾದರೆ ನನ್ನನ್ನು ಹೇಗೆ ಸ್ವಾಗತಿಸುತ್ತಿದ್ದೆಯೋ ಹಾಗೆಯೇ ಇವನನ್ನು ಸ್ವಾಗತಿಸು. ಪ್ರಭುವಿನ ವಾಕ್ಯ. Hallelujah.
ನಮಗಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇದ್ದರು. ಆಗ ಯೇಸು ಅವರ ಕಡೆಗೆ ತಿರುಗಿ ಹೀಗೆಂದರು, ನನ್ನಲ್ಲಿಗೆ ಬರುವ ಯಾವನೊಬ್ಬನು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಸಹೋದರ ಸಹೋದರಿಯರನ್ನು ಮಾತ್ರವಲ್ಲ ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರನು. ತನ್ನ ಶಿಲುಬೆಯನ್ನು ಹೊತ್ತು ತನ್ನ ಹಿಂದೆ ಬಾರದವನು ನನ್ನ ಶಿಷ್ಯನಾಗಲಾರನು. ನಿಮ್ಮಲ್ಲಿ ಒಬ್ಬನು ಒಂದು ಗೋಪುರವನ್ನು ಕಟ್ಟಲು ಇಚ್ಛಿಸಿದರೆ ಕೆಲಸವನ್ನು ಮುಗಿಸಲು ತನ್ನಿಂದ ಸಾಧ್ಯವೇ ಎಂದು ನೋಡಲು ಮೊದಲು ಕುಳಿತು ಬೇಕಾದ ಖರ್ಚು ವೆಚ್ಚಗಳನ್ನು ಲೆಕ್ಕ ಹಾಕುವುದಿಲ್ಲವೇ? ಇಲ್ಲದೆ ಹೋದರೆ ಅವನು ಅಸ್ತಿವಾರ ಹಾಕಿದ ಮೇಲೆ ಕೆಲಸ ಪೂರೈಸದೇ ಇರುವುದನ್ನು ಕಂಡು ಕಟ್ಟಲಾರಂಭಿಸಿದ ಮುಗಿಸಲು ಇವನಿಂದಾಗಲಿಲ್ಲ ಎಂದು ನೋಡುವವರೆಲ್ಲರೂ ಅವನನ್ನು ಪರಿಹಾಸ್ಯ ಮಾಡುತ್ತಾರೆ. ಹಾಗೆಯೇ ಅರಸನೊಬ್ಬನು ಇನ್ನೊಬ್ಬ ಅರಸನ ವಿರುದ್ಧ ಯುದ್ಧಕ್ಕೆ ಹೋಗುವುದಕ್ಕೆ ಮುಂಚೆ 20,000 ಸೈನ್ಯದೊಡನೆ ಬರುವ ಶತ್ರುವನ್ನು ತನ್ನ 10,000 ಸೈನ್ಯದಿಂದ ಎದುರಿಸಲು ಸಾಧ್ಯವೇ ಎಂದು ಮೊದಲು ಕುಳಿತು ಆಲೋಚನೆ ಮಾಡುವುದಿಲ್ಲವೇ? ಸಾಧ್ಯವಿಲ್ಲದಿದ್ದರೆ ಶತ್ರು ರಾಜನು ದೂರದಲ್ಲಿ ಇರುವಾಗಲೇ ದೂತರನ್ನು ಕಳುಹಿಸಿ ಸಂಧಾನಕ್ಕೆ ಷರತ್ತುಗಳೇನೆಂದು ವಿಚಾರಿಸುತ್ತಾನೆ. ಅದೇ ಮೇರೆಗೆ ನಿಮ್ಮಲ್ಲಿ ಯಾವನು ತನಗಿರುವುದೆಲ್ಲವನ್ನ ಪರಿತ್ಯಾಗ ಮಾಡುವುದಿಲ್ಲವೋ ಅವನು ನನ್ನ ಶಿಷ್ಯನಾಗಲಾರ ಎಂದರು ಪ್ರಭು ಯೇಸು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಿಯ ಯುವಕರೇ ಹಾಗೂ ಪ್ರಿಯ ಮಕ್ಕಳೇ, ಇಂದು ಪ್ರಭು ಯೇಸು ನಮ್ಮೆಲ್ಲರನ್ನ ಡೈರೆಕ್ಟ್ ಆಗಿ ಒಂದು ಕ್ವೆಶ್ಚನ್ ಅನ್ನ ಕೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಎಷ್ಟು ಜನ ಯೇಸುವಿನ ಶಿಷ್ಯರಾಗಿದ್ದೀರಾ? ಕೈ ಎತ್ತಿ ನೋಡೋಣ. ಎಷ್ಟು ಜನ ಯೇಸುವಿನ ಶಿಷ್ಯರಾಗಿದ್ದೀರಾ? ಎಲ್ಲರೂ? ಆದ್ರೂ ಸಹ ಕೆಲವು ಕೈಗಳ ಮೇಲೆ ಬರ್ತಾ ಇಲ್ಲ. ಯೇಸುವಿನ ಶಿಷ್ಯರು ನಿಜವಾಗಿಯೂ ನೀವು ಆಗಿದ್ದೀರಾ? ಆಗಿದ್ದೀರಾ? ಹೌದು ಅಂತ ಹೇಳ್ತಾ ಇದ್ದೀರಾ. ಕೊನೆಗೆ ನಾನು ಮತ್ತೆ ಅದೇ ಪ್ರಶ್ನೆನ ಕೇಳ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದ ಮೊದಲನೆಯ ವಾಕ್ಯ, ಆ ಕಾಲದಲ್ಲಿ ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇದ್ದರು. ಅಂದ್ರೆ ಯೇಸು ಎಲ್ಲೇ ಹೋಗ್ಲಿ ಗುಂಪು ಗುಂಪಾಗಿ ಜನ ಅವರನ್ನ ಫಾಲೋ ಮಾಡ್ತಾ ಇದ್ರು. ಹೀಗೆ ಮಾಡ್ಬೇಕಾದ್ರೆ ಯೇಸುವಿಗೆ ಗೊತ್ತಿತ್ತು, ಇಲ್ಲಿರುವ ಯಾರೂ ಸಹ ತನ್ನಲ್ಲಿರುವ ದೈವತ್ವವನ್ನು ನೋಡಿ ಬಂದಿಲ್ಲ, ಬದಲಾಗಿ ತಾನು ಮಾಡುತ್ತಿರುವ ಅದ್ಭುತಗಳನ್ನು ನೋಡಿ ಆಕರ್ಷಿತರಾಗಿ ಅವರು ಇವತ್ತು ಏನು ಅದ್ಭುತ ಮಾಡ್ತಾರೋ ಅಂತ ನೋಡೋದಕ್ಕೋಸ್ಕರ ಎಷ್ಟೋ ಜನ ಬಂದಿದ್ದಾರೆ. ಇನ್ನು ಎಷ್ಟೋ ಜನ ತನ್ನಲ್ಲಿರುವ ಅನಾರೋಗ್ಯದಿಂದ ಸ್ವಸ್ಥಗೊಳಿಸಿಕೊಳ್ಳಲು ಯೇಸುವಿನ ಬಳಿಗೆ ಹೋದ್ರೆ ನನ್ನ ರೋಗದಿಂದ ಸೌಖ್ಯ ಕೊಡ್ತಾರೆ ಅನ್ನೋ ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ಅದರಿಂದಾಗಿ ಕೆಲವರು ಪ್ರೇರಿತರಾಗಿ ಯೇಸು ಎಲ್ಲೇ ಹೋದ್ರು ಅವರ ಹಿಂದೆ ಹೋಗ್ತಾ ಇದ್ರು. ಇನ್ನು ಕೆಲವರು ತಮ್ಮದೇ ಆದ ಸೆಲ್ಫಿಶ್ ಮೋಟಿವ್ಸ್ ಗಳನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಆ ಯೇಸುವಿನ ಹಿಂದೆ ಹೋಗ್ತಾ ಇದ್ರು. ಇನ್ನು ಕೆಲವರು ಯೇಸುವಿನಲ್ಲಿ ತಪ್ಪು ಹುಡ್ಕೋದಕ್ಕೋಸ್ಕರನೇ ಯೇಸುವಿನ ಹಿಂದೆ ಹೋಗ್ತಾ ಇದ್ರು. ಅವರೆಲ್ಲರೂ ಸಹ ಯೇಸುವಿನ ಹಿಂದೆ ಹೋಗ್ತಾ ಇದ್ದವರೇ, ಶಿಷ್ಯರೇ. ಆದ್ರೆ ಅವರಲ್ಲಿ ನಿಜವಾದ ಶಿಷ್ಯರು ಯಾರು ಎಂದು ಯೇಸುವಿಗೆ ಗೊತ್ತಿತ್ತು. ಇಲ್ಲಿರೋರು ಯಾರೂ ಸಹ ನಿಜವಾದ ಶಿಷ್ಯರಲ್ಲ. ಆದ್ರಿಂದಲೇ ಯೇಸು ಇಂದು ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬ ನಿಜವಾದ ಶಿಷ್ಯನು ನೀನು ಆಗಬೇಕಾದರೆ ಏನು ಮಾಡಬೇಕು ಎಂಬುದನ್ನ ಇಂದಿನ ಶುಭ ಸಂದೇಶದಲ್ಲಿ ವಿವರವಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಮೊದಲನೇದಾಗಿ ಪ್ರಿಯರೇ, ಜಡ್ಜಸ್
ನ್ಯಾಯಸ್ಥಾಪಕರ ಗ್ರಂಥ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಗಿದೆಯೋನ್ ಎಂಬ ನ್ಯಾಯಸ್ಥಾಪಕ ಒಮ್ಮೆ ಫಿಲಿಸ್ಟಿಯರ ಬಗ್ಗೆ ವಿರುದ್ಧ ಯುದ್ಧ ಮಾಡೋದಕ್ಕೆ ದೇವರು ಹೇಳ್ತಾರೆ, ನಿನಗೆ ಬೇಕಾದ ಸೈನ್ಯವನ್ನು ಆರಿಸ್ಕೋ ಅಂತೆ. ಅವನು ಆರಿಸ್ಕೊಳ್ತಾನೆ, ಎಲ್ಲ ಜನರಿಗೆ ಹೇಳ್ತಾನೆ, ನಾವು ಈಗ ಫಿಲಿಸ್ಟಿಯರ ವಿರುದ್ಧ ಯುದ್ಧ ಮಾಡಕ್ ಹೋಗ್ತಾ ಇದ್ದೇವೆ, ಯಾರ್ಯಾರು ನನ್ನ ಜೊತೆ ಸೇರ್ಕೊಳ್ತಾರ ಸೇರ್ಕೊಳ್ಳಿ. ಎಷ್ಟು ಜನ? 30,000 ಜನ ಅವನ ಜೊತೆ ಯುದ್ಧಕ್ಕೆ ಸಿದ್ಧರ. ಆದ್ರೆ ದೇವರಿಗೆ ಗೊತ್ತಿತ್ತು, ಈ 30,000 ಜನರಲ್ಲಿ ಯಾರೂ ಸಹ ಯೋಗ್ಯರಲ್ಲ. ಎಲ್ಲರೂ ಸಹ ಏನೋ ಒಂದು ಆ ಕ್ಷಣಕ್ಕೆ ಒಂದು ಉದ್ವೇಗದಿಂದ ನಾನು ಯುದ್ಧ ಮಾಡ್ತೇನೆ ಅಂತೇಳಿ ಬಂದಿದ್ದಾರೆ ಅಷ್ಟೇ. ಆದರೆ ಅದರಲ್ಲಿ ನ್ಯಾಯ ನೀತಿಯ ಯುದ್ಧ ಮಾಡುವವರು ಕಡಿಮೆ. ಆದ್ರಿಂದ ಒಂದೆರಡು ಟೆಸ್ಟ್ಗಳನ್ನ ಕೊಡ್ತಾರೆ. ನೀವು ನ್ಯಾಯಸ್ಥಾಪಕರ 7ನೇ ಅಧ್ಯಾಯದಲ್ಲಿ ನೋಡಿದ್ರೆ ಕಟ್ಟ ಕಡೆಗೆ ಆ 30,000ದಲ್ಲಿ ಉಳಿಯೋ ಸೈನಿಕರ ಸಂಖ್ಯೆ ಎಷ್ಟು ಗೊತ್ತಾ? ಎಷ್ಟಿರ್ಬೋದು? 30,000ದಿಂದ 300 ಜನಕ್ಕೆ ಬಂದು ನಿಲ್ತಾರೆ. ಇನ್ನು ಉಳಿದವರೆಲ್ಲ ಅರ್ಧ ದಾರಿಯಲ್ಲೇ ನನ್ನ ಕೈಲಾಗಲ್ಲ ಅಂತೇಳಿ ವಾಪಸ್ ಹೋಗ್ತಾರೆ. ಆದ್ರೆ 30,000ದಲ್ಲಿ 300 ಜನ ಮಾತ್ರ, ಇಲ್ಲ ನಾನು ಕಷ್ಟವೇ ಆಗ್ಲಿ, ನೋವೇ ಬರಲಿ, ನಾನು ಸಾಯೋದಕ್ಕೂ ಸಹ ಸಿದ್ಧ ಅಂತೇಳಿ ದೃಢವಾಗಿ ಆ ಯುದ್ಧದಲ್ಲಿ ಪಾಲ್ಗೊಳ್ತಾರೆ. ಆ 300 ಜನರ ಒಂದು ಆಯೋಗದಲ್ಲಿ ದೇವರು ಇಸ್ರಾಯೇಲರಿಗೆ ಜಯವನ್ನು ತಂದುಕೊಳ್ತಾರೆ. ಅಂದ್ರೆ ನಾವು ಎಷ್ಟು ಜನ ಇದ್ದೇವೆ ಕ್ರೈಸ್ತರಾಗಿ ಅನ್ನೋದು ಮುಖ್ಯವಲ್ಲ, ಆದ್ರೆ ಎಷ್ಟು ಜನ ನಮ್ಮಲ್ಲಿ ನಿಜವಾದ ಯೇಸುವಿನ ಶಿಷ್ಯರಾಗಿದ್ದೇವೆ ಎಂಬುದು ಮುಖ್ಯ. ಆದ್ರಿಂದಲೇ ಯೇಸು ಇಂದು ಮೊದಲನೆಯ ಕಂಡೀಷನ್ ಆಗ್ತಾ ಇದ್ದಾರೆ. ಟೋಟಲ್ 4 ಕಂಡೀಷನ್ ಇದೆ. ಅದರಲ್ಲಿ ಮೊದಲನೆಯ ಕಂಡೀಷನ್ ಈ ರೀತಿ ಇದೆ, ನನ್ನಲ್ಲಿಗೆ ಬರುವ ಯಾರೊಬ್ಬನು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಸಹೋದರ ಸಹೋದರಿಯರನ್ನು ಮಾತ್ರವಲ್ಲ ತನ್ನ ಪ್ರಾಣವನ್ನು ಕೊಡಲು ಸಹ ಸಿದ್ಧನಿರುತ್ತಾನೋ ಅವನು ಮಾತ್ರ ನನ್ನ ಶಿಷ್ಯ. ಈ ವಾಕ್ಯ ನಮಗೊಂದು ಸ್ವಲ್ಪ ಗಾಬರಿ ತರಬಹುದು. ನನ್ನ ಹೆಂಡತಿಯನ್ನ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ ಯೇಸು, ನಿನ್ನ ಮಕ್ಕಳನ್ನ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ, ನಿನ್ನ ಕುಟುಂಬವನ್ನ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನು ಯಾವ ರೀತಿ ಶಿಷ್ಯನಾಗಲು ಸಾಧ್ಯ? ಪ್ರಿಯರೇ, ಈ ವಾಕ್ಯವನ್ನ ಅರ್ಥೈಸ್ಕೊಳ್ಬೇಕಾದ್ರೆ ಆಂಗ್ಲ ಭಾಷೆಯಲ್ಲಿ ಇದೇ ವಾಕ್ಯ ಹೇಳ್ತದೆ, ಇಫ್ ಯು ಹೇಟ್ ಯೋರ್ ಫ್ಯಾಮಿಲಿ ಆಫ್ ಪೇರೆಂಟ್ಸ್ ದೆನ್ ಯು ವಿಲ್ ಬಿಕಮ್ ದ ಡಿಸೈಪಲ್ ಆಫ್ ಜೀಸಸ್. ಹೇಟ್ ಅಂತ ಹೇಳಿದ್ರೆ ಆ ಹಳೆ ಒಡಂಬಡಿಕೆಯಲ್ಲಿ ಅಥವಾ ಪರಿತ್ಯಜಿಸು ಅಂದ್ರೆ ಲವ್ಲೆಸ್, ಎಲ್ಲರಿಗಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸು, ಬೇರೆಯವರನ್ನ ದೇವರಿಗಿಂತ ಕಡಿಮೆ ಪ್ರೀತಿಸು. ಅದೇ ರೀತಿ ನಾವು ಮತ್ತಾಯರ ಶುಭ ಸಂದೇಶ 10ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಹೀಗೆ ನುಡಿಯುತ್ತದೆ ದೇವರ ವಾಕ್ಯ, ನನ್ನನ್ನ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆ ಅಥವಾ ತಾಯಿಯನ್ನ ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ತನ್ನನ್ನ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗ ಅಥವಾ ಮಗಳನ್ನ ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ಇದು ಯೇಸು ಹೇಳುವಂತ ವಾಕ್ಯ. ಹಾಗಾದ್ರೆ ನೀವು ಕೇಳ್ಬೋದು, ಫಾದರ್, ಹಾಗಾದ್ರೆ ನಾವು ನಮ್ಮ ಮಕ್ಕಳನ್ನ ದ್ವೇಷಿಸ್ಬೇಕಾ, ನಮ್ಮ ತಂದೆ ತಾಯಿಗಳನ್ನ ದ್ವೇಷಿಸ್ಬೇಕಾ? ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದ ಅರ್ಥ ಏನು ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳ ಅಥವಾ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಒಂದು ಯೇಸುವನ್ನ ನೀವು ಹೆಚ್ಚಾಗಿ ಪ್ರೀತಿಸಬೇಕು. ಯಾವಾಗ ನಾವು ಯೇಸುವನ್ನ ಹೆಚ್ಚಾಗಿ ಪ್ರೀತಿಸುವರಾಗ್ತೇವೋ, ಒಬ್ಬ ಲೇಖಕ ಹೇಳ್ತಾನೆ, ವೆನ್ ಯು ಲವ್ ಜೀಸಸ್ ಮೋರ್ ಯು ವಿಲ್ ಬಿಕಮ್ ಬೆಟರ್ ಹಸ್ಬೆಂಡ್, ಯು ವಿಲ್ ಬಿಕಮ್ ಬೆಟರ್ ವೈಫ್, ಯು ವಿಲ್ ಬಿಕಮ್ ಬೆಟರ್ ಚಿಲ್ಡ್ರನ್. ನೀನು ಯಾವಾಗ ಯೇಸುವನ್ನ ಎಲ್ಲರಿಗಿಂತ, ಎಲ್ಲ ವಸ್ತುಗಳಿಗಿಂತ, ಎಲ್ಲ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಪ್ರೀತಿಸಲು ಪ್ರಾರಂಭಿಸ್ತೀಯೋ, ಆಗ ನೀನು ನಿನ್ನ ಕುಟುಂಬದಲ್ಲಿ ಒಬ್ಬ ಒಳ್ಳೆಯ ತಂದೆ ಆಗ್ತೀಯ, ಒಬ್ಬ ಒಳ್ಳೆಯ ಮಗಳಾಗ್ತೀಯ, ಒಬ್ಬ ಒಳ್ಳೆಯ ಮಗಳಾಗಿ ಪರಿವರ್ತನೆ ಹೊಂದ್ತೀಯ. ಆದ್ರಿಂದ ಯೇಸು ಇಂದು ಮೊದಲನೇ ಕಂಡೀಷನ್ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಇರುವಂತ ನಿನ್ನ ಮಗನಾಗಲಿ ಅಥವಾ ನಿನ್ನ ಕೈಯಲ್ಲಿರುವ ಮೊಬೈಲ್ ಆಗಲಿ, ಹಣವಾಗಲಿ, ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿಸುವನು ಮಾತ್ರ ನನ್ನ ಶಿಷ್ಯನಾಗಲು ಸಾಧ್ಯ. ಇದು ಮೊದಲನೆಯ ಕಂಡೀಷನ್. ಸೊ ಪ್ರಿಯ ಸಹೋದರ ಸಹೋದರಿಯರೇ, ಆದ್ರಿಂದ ನಾವು ಹೆಚ್ಚಾಗಿ, ಎಲ್ಲರಿಗಿಂತ ಹೆಚ್ಚಾಗಿ ಯೇಸುವನ್ನ ಪ್ರೀತಿಸೋಣ. ಯಾವಾಗ ಯೇಸುವನ್ನ ನಾವು ಪ್ರೀತಿಸುವರಾಗ್ತೇವೋ, ಆಗ ನಮ್ಮ ಹೃದಯ ಯೇಸುವಿನ ಹೃದಯದಂತ ಆಗ್ತದೆ, ನಮ್ಮ ಯೋಚನೆಗಳು ಯೇಸುವಿನ ಹೃದಯದಂತ ಆಗ್ತದೆ. ಯಾಕೆಂದ್ರೆ ಹೆಚ್ಚು ಸಮಯವನ್ನು ನಾವು ದೇವರ ವಾಕ್ಯವನ್ನು ಓದುವುದರಲ್ಲಿ ಕಳೆಯುತ್ತೇವೆ, ಹೆಚ್ಚು ಸಮಯವನ್ನು ದೇವರೊಂದಿಗೆ, ಯೇಸುವಿನೊಂದಿಗೆ ಪ್ರಾರ್ಥನೆಯಲ್ಲಿ ಮಾತನಾಡುವುದರಲ್ಲಿ ನಾವು ನಿರತರಾಗ್ತೇವೆ. ಆಗ ನಮ್ಮಲ್ಲಿರುವ ದುರ್ಗುಣಗಳು ದೂರ ಹೋಗಿ ನಮ್ಮಲ್ಲಿ ಸದ್ಗುಣಗಳು ತುಂಬಿಕೊಳ್ತವೆ. ಆಗ ನಾನು ನನ್ನ ಹೆಂಡತಿಯನ್ನು ನೋಯಿಸೋದಿಲ್ಲ, ನನ್ನ ಗಂಡನನ್ನ ನೋಯಿಸೋದಿಲ್ಲ, ನನ್ನ ಮಕ್ಕಳನ್ನ ನೋಯಿಸೋದಿಲ್ಲ, ನನ್ನ ತಂದೆ ತಾಯಿಯನ್ನು ನಾನು ನೋಯಿಸೋದಿಲ್ಲ. ಆದ್ರಿಂದಲೇ ಒಬ್ಬ ನಿಜವಾದ ಯೇಸುವಿನ ಶಿಷ್ಯನಾಗುವವನು ಯೇಸುವನ್ನ ಹೆಚ್ಚಾಗಿ ಪ್ರೀತಿಸಬೇಕು. ಇನ್ನು ಎರಡನೆಯ ಒಂದು ಕಂಡೀಷನ್, ನನ್ನ ಶಿಷ್ಯನಾಗಲು ಬಯಸುವವನು ತನ್ನ ಶಿಲುಬೆಯನ್ನು ಹೊತ್ತು ತಾನೇ ನನ್ನ ಹಿಂದೆ ಹಿಂಬಾಲಿಸಬೇಕು. ಶಿಲುಬೆ ಅಂದಾಕ್ಷ ನಮಗೆ ಗೊತ್ತು, ಕಷ್ಟ,
ನೋವು, ಸಮಸ್ಯೆ, ಇವೇ ನಮ್ಮ ಮನುಷ್ಯರ ಶಿಲುಬೆಗಳು. ಈ ಶಿಲುಬೆಗಳನ್ನು ನಾವು ಯಾವ ರೀತಿಯಿಂದ ಹೊತ್ತು ಸಾಕ್ತಾ ಇದ್ದೇವೆ ಅದು ಮುಖ್ಯ. ಈಗ ಕಷ್ಟಗಳು ಬಂದಾಗ ಯಾವಾಗಲೂ ನಾವು ಗುಣಗುಡ್ತಾ ಇದ್ದೇವೆಯೋ? ಕಷ್ಟಗಳು ಬಂದಾಗ ಯಾವಾಗಲೂ ಅಳ್ತಾ ಇದ್ದೇವೋ? ಕಷ್ಟಗಳು, ನೋವುಗಳು, ಸಮಸ್ಯೆಗಳು ಬಂದಾಗ ನಾವು ಬೇರೆಯವರನ್ನ ಯಾವಾಗಲೂ ತೆಗಳ್ತಾ ಇದ್ದೇವೋ? ದೇವರನ್ನ ಮರಿತಾ ಇದ್ದೇವೋ? ಯೇಸು ಹೇಳುವಂಥದ್ದು ಕಷ್ಟಗಳು ಬಂದೇ ಬರ್ತವೆ. ನಾವು ಶುಭ ಸಂದೇಶದಲ್ಲಿ ಪ್ರಿಯರೇ ನೀವು ಎಲ್ಲಾ ಕಡೆ ನೋಡಿ, ಶಿಷ್ಯರಿಗೆ ಅವ್ರು ಹೇಳ್ತಾರೆ, ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಯಾವತ್ತೂ ಯೇಸು ಹೇಳೋದಿಲ್ಲ ನೀನು ನನ್ನನ್ನು ಹಿಂಬಾಲಿಸುವುದರಿಂದ ನಿನಗೆ ಕಷ್ಟಗಳು ಬರೋದಿಲ್ಲ ಅಂತ. ಬದಲಾಗಿ ಯೇಸು ಹೇಳ್ತಾರೆ, ನೀವು ನನ್ನವರಾಗಿರುವುದರಿಂದ ಈ ಲೋಕ ನಿಮ್ಮನ್ನ ದ್ವೇಷಿಸುತ್ತದೆ. ನೀವು ನನ್ನವರಾಗಿರುವುದರಿಂದ ಇತರರು ನಿನ್ನ ಮೇಲೆ ಕಲ್ಲೆಸೆಯುತ್ತಾರೆ, ನಿನ್ನ ಕೊಲೆ ಮಾಡೋಕ್ಕೂ ಸಿದ್ಧರಾಗಿರ್ತಾರೆ. ಆದ್ರಿಂದಲೇ ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಿನ್ನನ್ನ ನಾನು ಕಳುಹಿಸುತ್ತಾ ಇದ್ದೇನೆ. ಅಂದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ಕಷ್ಟಗಳು ಬರ್ತವೆ, ನೋವುಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ನಮ್ಮಲ್ಲೊಂದು ಕನ್ನಡದಲ್ಲಿ ಗಾದೆ ಇದೆ, ಸಮಸ್ಯೆ ಮನುಷ್ಯನಿಗೆ ಬರದೆ ಕಲ್ಲಿಗೆ ಬರೋದಕ್ಕೆ ಸಾಧ್ಯವಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ, ಯಾವುದೇ ಒಂದು ಕುಟುಂಬ, ನೀನು ಶ್ರೀಮಂತನಾಗಿರು, ಬಡವನಾಗಿರು, ಮಧ್ಯಸ್ಥನಾಗಿರು, ಎಲ್ಲರಿಗೂ ಕಷ್ಟಗಳು ಇದ್ದೇ ಇರ್ತದೆ. ಆದ್ರೆ ಯಾವ ರೀತಿ ಅದನ್ನ ನಾವು ಫೇಸ್ ಮಾಡ್ತಾ ಇದ್ದೇವೆ ಅದು ಮುಖ್ಯ. ಯೇಸು ಹೇಳುವಂತೆ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಳ್ಳಬೇಕು. ನಿನ್ನ ಕಷ್ಟಗಳನ್ನ ನೀನೇ ಅನುಭವಿಸಬೇಕು, ಬೇರೆಯವರು ಅನುಭವಿಸೋಕ್ಕಾಗೋದಿಲ್ಲ. ಮಕ್ಕಳಾದ ನಿಮ್ಮ ಕಷ್ಟಗಳನ್ನ ನಿಮ್ಮ ತಂದೆ ತಾಯಿಗಳು ಅನುಭವಿಸೋಕ್ಕಾಗಲ್ಲ. ತಂದೆ ತಾಯಿಗಳ ಕಷ್ಟ ತಂದೆ ತಾಯಿಗಳಿಗೆ, ಮಕ್ಕಳ ಕಷ್ಟ ಮಕ್ಕಳಿಗೆ, ಯುವಕರ ಕಷ್ಟ ಯುವಕರಿಗೆ. ಆದ್ರೆ ನೀವು ಕಷ್ಟಗಳು ಬಂದಾಗ ಅಳುತ್ತಾ ಇರ್ತಾರೆ. ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಅಯ್ಯೋ ಅಂತ ಹೇಳಿ ಜಿಗುಪ್ಸೆಯಿಂದ ಹತಾಶರಾದ್ರೆ, ಡಿಸಪಾಯಿಂಟ್ ಆದ್ರೆ ನೀವು ನಿಜವಾಗಿಯೂ ಶಿಷ್ಯರಲ್ಲ ಯೇಸುವಿನ. ಇದಕ್ಕೆ ಒಂದು ನಿದರ್ಶನ ಪ್ರಿಯರೇ, ನಾವೊಂದು ಕಡೆ ಧರ್ಮಕೇಂದ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಒಬ್ಬ ತಾಯಿ ಬಂದು, ನನಗೆ ಗೊತ್ತಿತ್ತು ಆ ತಾಯಿಯ ಜೀವನ. ಆ ತಾಯಿಗೆ 3 ಜನ ಮಕ್ಕಳು. 3 ಜನ ಅವರ ತಂದೆ ತಾಯಿಯನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ. ಪ್ರತಿದಿನ ಆ ಮಕ್ಕಳು ಕುಡ್ಕೊಂಡು ಬಂದು ತಾಯಿಗೆ ಹೊಡಿತಾ ಇದ್ರು, ಬೈತಾ ಇದ್ರು, ಎಲ್ಲರ ಮುಂದೆ ಅಪಹಾಸ್ಯ ಮಾಡ್ತಾ ಇದ್ರು. ಆದ್ರೂ ಸಹ ಆ ತಾಯಿ ಮಾತ್ರ ಯಾವಾಗಲೂ ನಗು ನಗುತ್ತಾ ಇತ್ತು. ಇದನ್ನ ಹೋಗಿ ನಾನು ಕೇಳಿದಾಗ, ಏನಮ್ಮ ಇಷ್ಟು ಕಷ್ಟಗಳಿದೆ ನಿಂಗೆ, ಏನಕ್ಕೆ ಇನ್ನೂ ನೀನು ನಗುತ್ತಲೇ ಇದೆಯಲ್ಲ? ಆಗ ತಾಯಿ ಹೇಳಿದ್ದು, ನನ್ನ ಮಕ್ಕಳಿಂದ ನಾನು ಪವಿತ್ರನಾಗ್ತಾ ಇದ್ದೇನೆ. ನನ್ನ ಮಕ್ಕಳು ನನಗೆ ಕಷ್ಟಗಳು ಕೊಡ್ತಾ ಇರ್ಬೋದು, ನೋವುಗಳು ಕೊಡ್ತಾ ಇರ್ಬೋದು, ಸಮಸ್ಯೆಗಳನ್ನ ಉಂಟುವಾಗ್ತಾ ಇರ್ಬೋದು. ಆದ್ರೆ ಯೇಸುವಿನ ಆ ಶಿಲುಬೆಯ ಮೇಲೆ ಯೇಸು ಪಟ್ಟ ನೋವಿಗೆ ನನ್ನ ನೋವು ಯಾವುದಕ್ಕೂ ಸಮಾನನಲ್ಲ. ಆದ್ರಿಂದ ನಾನು ಏನೇ ಕಷ್ಟ ಬರಲಿ ನಗು ನಗುತ್ತಾ ಅದನ್ನ ಫೇಸ್ ಮಾಡ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಕುಟುಂಬದಲ್ಲೂ ಕಷ್ಟಗಳಿರ್ಬೋದು, ನೋವುಗಳಿರ್ಬೋದು, ಸಾಲದ ಹೊರೆ ಎಂಬ ಸಮಸ್ಯೆ ಶಿಲುಬೆ ಇರ್ಬೋದು, ಅನಾರೋಗ್ಯವೆಂಬ ಶಿಲುಬೆ ಇರ್ಬೋದು. ಆದ್ರೆ ಅವುಗಳು ಬಂದಾಗ ಅದನ್ನ ಯಾವ ರೀತಿ ನೀವು ಫೇಸ್ ಮಾಡ್ತೀರಾ? ಅದನ್ನ ನಾವು ಧೈರ್ಯದಿಂದ ಫೇಸ್ ಮಾಡ್ತೇವೋ, ನಗು ನಗುತ್ತಾ ಫೇಸ್ ಮಾಡ್ತೇವೋ, ಅಥವಾ ಗೊಣಗಾಡ್ತಾ ಇರ್ತೇವೋ, ಅಯ್ಯೋ ನಾನು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವ್ರು ಕೊಡ್ತಾ ಇಲ್ಲ, ನಾನು ಇಷ್ಟು ದೇವಾಲಯಕ್ಕೆ ಹೋಗ್ತೇನೆ, ಇಷ್ಟು ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇದೆ, ಆ ತರ ಗುಣಗಾಡುತ್ತಾ ನಾವು ಆ ಶಿಲುಬೆಯನ್ನು ಹೊತ್ತರೆ ಅದು ಯೇಸುವಿನ ಶಿಷ್ಯನಿಗೆ ಸೂಕ್ತವಲ್ಲ. ಬದಲಾಗಿ ನಾವು ನಗು ನಗುತ್ತಾ, ಏಕೆಂದ್ರೆ ಪ್ರಿಯರೇ, ಯೇಸು ಹುಟ್ಟಿದ್ದರಿಂದಲೇ ಅವರಿಗೆ ಗೊತ್ತಿತ್ತು ನಾನು ಸಾಯೋದಕ್ಕೆ ಇಲ್ಲಿ ಬಂದಿರೋದು, ನಾನು ಒಂದಲ್ಲ ಒಂದು ದಿನ ಈ ಜನರೇ ನನ್ನನ್ನು ಶಿಲುಬೆಗೇರಿಸ್ತಾರೆ ಅಂತ ಗೊತ್ತಿತ್ತು. ಆದ್ರೂ ಸಹ ಯೇಸು ಯಾವುದಕ್ಕೂ ಹಂಜಲಿಲ್ಲ, ಯಾವುದಕ್ಕೂ ಭಯ ಪಡಲಿಲ್ಲ, ಯಾವುದಕ್ಕೂ ಗೊಣಗಾಡಲಿಲ್ಲ. ಬದಲಾಗಿ ದೇವರ ಚಿತ್ತ ನನ್ನಲ್ಲಿ ನಡೆಯಲಿ ಅಂತ. ಅದೇ ಶಿಷ್ಯನ 2ನೆಯ ಒಂದು ಕಂಡೀಷನ್. ನಿಮ್ಮ ಕಷ್ಟಗಳು ಬಂದಾಗ ಗುಣಗಾಡಬೇಡಿ, ಕಣ್ಣೀರು ಹಾಕಬೇಡಿ, ಬದಲಾಗಿ ಯೇಸು ನನ್ನನ್ನು ಕೈ ಬಿಡೋದಿಲ್ಲ ಎಂಬ ಭರವಸೆಯಲ್ಲಿ ಮುಂದೆ ಸಾಗಿ. ಅದೇ ರೀತಿ ನಮ್ಮ ಶಿಲುಬೆಯನ್ನು ನಾವು ಹೊತ್ಕೊಳ್ಳೋದಷ್ಟೇ ಅಲ್ಲ, ನನ್ನ ಪಕ್ಕದವನ ಶಿಲುಬೆಯನ್ನು ಹೊರೋದಕ್ಕೆ ನಾವು ಸಹಾಯ ಮಾಡಬೇಕು. ನಾವು ಶಿಲುಬೆ ಹಾದಿಯಲ್ಲಿ 6ನೇ ಸ್ಥಳದಲ್ಲಿ ನೋಡ್ತೇವೆ, ಸಿರೇನಿಯದ ಸಿಮೋನ ಯೇಸುವಿಗೆ ಶಿಲುಬೆ ಹೊರಲು ಆ ಒಂದು ಅವಕಾಶವನ್ನ ಮಾಡಿಕೊಟ್ಟ, ಸಹಾಯವನ್ನ ಮಾಡ್ದ, ಅವನ ಜೀವನ ಪಾವನವಾಯಿತು. ಅಲ್ಲಿವರೆಗೆ ಅವನು ಯಾರಂತಾನೆ ಗೊತ್ತಿರಲಿಲ್ಲ. 2025 ವರ್ಷಗಳಾದ್ಮೇಲೂ ಸಹ ನಾವು ಅವರನ್ನ ನೆನೆಸ್ಕೊಳ್ತೇವೆ ಪ್ರತಿ ವರ್ಷ ಆ ಶಿಲುಬೆಯ ಹಾದಿಯಲ್ಲಿ. ಕಾರಣ ಅವನು ಯೇಸುವಿಗೆ ಸಹಾಯ ಮಾಡ್ದ, ಯೇಸುವಿನ ಶಿಲುಬೆಯನ್ನ ಹೊತ್ತು ಸಾಗದ. ಇದು ನಾವು ಸಹ ಬೇರೆಯವರ ಶಿಲುಬೆಗಳನ್ನ ಹೊರಲು ಸಹಾಯ ಮಾಡೋಣ. ನಮ್ಮ ಹೃದಯ ಆ ಸಹಾಯದಿಂದ ತುಂಬಿರಲಿ. ಇನ್ನು ಕಟ್ಟಕಡೆಯದಾಗಿ ಪ್ರಿಯರೇ, ಪ್ರಭು ಯೇಸು ಕೊನೆಯ ವಾಕ್ಯ ಹೇಳುವುದು, ನಿನ್ನನ್ನೇ ನೀನು ಪರಿತ್ಯಾಗ ಮಾಡುವುದರ ಮಾತ್ರ ನನ್ನ ಶಿಷ್ಯನಾಗಲು ಸಾಧ್ಯ. ನಿನ್ನಲ್ಲಿ ಯಾವುದೇ ಅಟ್ಯಾಚ್ಮೆಂಟ್ಗಳಿರಬಾರ್ದು. ನಾನು ಈ ಭೂಲೋಕದಲ್ಲಿದ್ದೇನೆ, ಅಯ್ಯೋ ನನಗೆ ಮೊಬೈಲ್ ಅಂದ್ರೆ ಬಹಳ ಇಷ್ಟ, ಅದನ್ನ 1 ನಿಮಿಷ ನನ್ನ ಕೈಲಿಲ್ಲ ಅಂದ್ರೆ ನನ್ನ ಕೈಲಿ ಇರೋದಕ್ಕೆ ಆಗೋದಿಲ್ಲ, ನನ್ನ ಹೆಂಡತಿಯನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ, ನನ್ನ ಮಕ್ಕಳನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಈ ಅಟ್ಯಾಚ್ಮೆಂಟ್ಗಳು ಯಾವತ್ತೂ ಸಹ ಒಬ್ಬ ಕ್ರೈಸ್ತನಿಗೆ, ಯೇಸುವಿನ ಶಿಷ್ಯನಿಗೆ ಇರಬಾರದು.
ಕಾರಣ ಪ್ರಿಯ ಸಹೋದರ ಸಹೋದರರೇ, ಸಂತ ಪೌಲರು ಫಿಲಿಪ್ಪರಿಗೆ ಬರೆದ ಪತ್ರ 3ನೇ ಅಧ್ಯಾಯ 7ರಿಂದ 8ನೇ ವಚನಗಳು ಹೀಗೆ ಇರ್ತದೆ: ಇವನ್ನೆಲ್ಲ ಲಾಭವೆಂದು ಪರಿಗಣಿಸಿದ್ದೆ, ಆದರೆ ಈಗ ಯೇಸುವನ್ನ ಅರಿತುಕೊಳ್ಳುವುದೇ ಉತ್ಕೃಷ್ಟವಾದ ಒಂದು ಸತ್ಯ ಎಂಬುದನ್ನು ನಾನು ಪರಿಗಣಿಸಿ ಈ ಲೋಕವೇ ವ್ಯರ್ಥವೆಂದು ನಾನು ಎಣಿಸುತ್ತೇನೆ. ಆ ಪೌಲ ಎಲ್ಲವೂ ವ್ಯರ್ಥ, ಸರ್ವಸ್ವವು ವ್ಯರ್ಥ, ಬದಲಾಗಿ ಯೇಸುವನ್ನ ಪ್ರೀತಿಸುವುದೇ ಸೂಕ್ತ ಎಂದು ಹೇಳಿದ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಮ್ಮನ್ನು ನಾವು ಕೇಳ್ಕೊಳ್ಳೋಣ, ನಾನು ನಿಜವಾಗಿಯೂ ಯೇಸುವಿನ ಶಿಷ್ಯನಾಗಿದ್ದೇನೆಯೇ? ಎಲ್ಲರಿಗಿಂತ ನನ್ನ ಜೀವನದಲ್ಲಿ ಯೇಸುವನ್ನ ಪ್ರೀತಿಸುತ್ತೇನೆಯೇ? ನನ್ನ ಕಷ್ಟ, ನೋವುಗಳು, ಸಮಸ್ಯೆಗಳೆಂಬ ಶಿಲುಬೆಗಳನ್ನ ನಾನು ಯಾವ ರೀತಿ ಹೊರ್ತಾ ಇದ್ದೇನೆ? ಅಳುತ್ತಾ ಹೊರ್ತಾ ಇದ್ದೇನೋ ಅಥವಾ ಗುಣಗಾಡ್ತಾ ಹೊರ್ತಾ ಇದ್ದೇನೋ? ಆದ್ರೆ ಯೇಸು ಹೇಳ್ತಾರೆ, ಸಂತೋಷದಿಂದ ಹೊತ್ತುಕೊಳ್ಳಿ, ನಾನು ನಿಮಗಾಗಿ ಶಿಲುಬೆಯನ್ನು ಹೊತ್ತಿದ್ದೇನೆ. ಇನ್ನು 3ನೇದಾಗಿ, ಯಾವುದೇ ಅಟ್ಯಾಚ್ಮೆಂಟ್ಗಳು ಈ ಭೂಲೋಕದಲ್ಲಿ ಬೇಡ. ಇವತ್ತಿದ್ದೇವೆ, ನಾಳೆ ಇರುವುದಿಲ್ಲ. ಆದ್ರೆ ಇರುವಷ್ಟು ದಿನ ಯಾವುದೇ ಅಟ್ಯಾಚ್ಮೆಂಟ್ಗಳಿರದೆ ಎಲ್ಲರೊಂದಿಗೆ ಸ್ನೇಹದಿಂದ, ಎಲ್ಲರೊಂದಿಗೆ ಅನ್ಯೂನ್ಯತೆಯಿಂದ ಅಣ್ಣ ತಮ್ಮಂದಿರಾಗಿ, ಅಕ್ಕ ತಂಗಿಯರಾಗಿ, ಒಂದೇ ಕುಟುಂಬದವರಾಗಿ ಜೀವಿಸಲು ಬೇಕಾದ ವರಕ್ಕಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಬೇಡೋಣ. ಪ್ರಿಯರೇ, ಈಗ ಎಲ್ಲ ಯುವ ಜನರು ನಮ್ಮೆಲ್ಲರ ಮುಂದೆ ವಾಗ್ದಾನಗಳನ್ನ ಮಾಡುತ್ತಾ ICYM ಘಟಕಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡುತ್ತಾರೆ. ಹೀಗಿರಲಾಗಿ ಭಾರತೀಯ ಕಥೋಲಿಕ ಯುವ ಸಂಚಲನದ ಸದಸ್ಯರಾಗಲು ಇಚ್ಛಿಸುವ ಪ್ರತಿಯೊಬ್ಬರು ದೇವಾಲಯ ಬಲಿಪೀಠದ ಮುಂದೆ ಬಂದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವೆಲ್ಲರೂ ಕುಳಿತುಕೊಂಡೇ ಈ ವಿಧಿಯಲ್ಲಿ ಭಾಗವಹಿಸೋಣ. ಪ್ರಿಯ ಯುವ ಜನರೇ, ನಮ್ಮ ಧರ್ಮ ಕೇಂದ್ರದ ಭಾರತೀಯ ಯುವ ಸಂಚಲನದ ಸದಸ್ಯರಾಗಿ ಸೇವೆ ಸಲ್ಲಿಸಲು ನೀವು ಬಯಸುತ್ತೀರಿ. ನೀವು ವಹಿಸಿಕೊಳ್ಳಲಿರುವ ಜವಾಬ್ದಾರಿಯನ್ನು ಅರಿತುಕೊಳ್ಳಿರಿ ಹಾಗೂ ಅದನ್ನು ಸಂಪೂರ್ಣವಾಗಿ ಪಾಲಿಸಲು ಶ್ರಮಿಸಿರಿ. ಪ್ರಭು ಯೇಸು ತಮ್ಮ ಕಾರ್ಯವನ್ನು ಮುಂದುವರಿಸಲು ಪ್ರೇಷಿತರನ್ನು ಕರೆದಂತೆ ನಿಮ್ಮೆಲ್ಲರನ್ನು ಈ ವಿಶಿಷ್ಟ ಸೇವೆಗೆ ಕರೆದಿದ್ದಾರೆ. ವೈಯಕ್ತಿಕ ಹಾಗೂ ಬಾಹ್ಯ ಜೀವನದಲ್ಲಿ ನಿಮ್ಮ ಮಾತಿನಿಂದ, ಕ್ರಿಯೆಯಿಂದ ಮತ್ತು ಆದರ್ಶಭರಿತ ನಡತೆಯಿಂದ ನೀವು ಯೇಸುವಿಗೆ ಸೇರಿದವರು ಎಂಬುದನ್ನು ತೋರಿಸಬೇಕು. ಜಗತ್ತಿನಲ್ಲಿ ನೀವು ಅವರ ಸಾಕ್ಷಿಗಳಾಗಬೇಕು. ಭಾರತೀಯ ಕಥೋಲಿಕ ಯುವ ಸಂಚಲನದ ಇತರ ಸಹೋದರರೊಂದಿಗೆ, ಸದಸ್ಯರೊಂದಿಗೆ ಸಹೋದರತ್ವದಿಂದ ಬಾಳಿ, ನಿಯಮಗಳನ್ನು ಪಾಲಿಸಿ ಮತ್ತು ಶಿಸ್ತನ್ನು ಕಾಪಾಡಿ ಐಕ್ಯತೆ ಮತ್ತು ಪ್ರೀತಿಯಿಂದ ಸೇವೆ ಮಾಡಬೇಕು. ಇದಕ್ಕೆ ನೀವೆಲ್ಲರೂ ಸಿದ್ಧರಿರುವಿರೋ? ಆದುದರಿಂದ ಈಗ ಈ ಮೊಂಬತ್ತಿಗಳನ್ನ ಹಚ್ಚಿಕೊಳ್ಳುತ್ತಾ ನೀವು ಈ ವಾಗ್ದಾನವನ್ನ ಮಾಡಿ. ಪ್ರಿಯ ಯುವಜನರೇ, ಈ ಮೊಂಬತ್ತಿಯನ್ನು ನೀವು ಹಚ್ಚಿಕೊಳ್ಳುವಾಗ ಧರ್ಮ ಕೇಂದ್ರದ ಗುರುವಿನ ಕೆಲಸ ಕಾರ್ಯಗಳಲ್ಲಿ ನಾವು ಸಹ ಭಾಗಿಗಳಾಗುತ್ತೇವೆ. ಕ್ರಿಸ್ತನ ವಿಶ್ವಾಸವನ್ನ ನಮ್ಮ ಧರ್ಮ ಕೇಂದ್ರದಲ್ಲಿ ಹೆಚ್ಚಿಸಲು, ನಮ್ಮ ಕುಟುಂಬಗಳಲ್ಲಿ ಕ್ರಿಸ್ತನ ಬೆಳಕನ್ನು ಬೆಳಗಲು ನಾವು ಪಾತ್ರಧಾರಿಗಳು ಎಂಬುದನ್ನ ಈ ಮೊಂಬತ್ತಿಯನ್ನ ಕೈಯಲ್ಲಿ ಹಿಡಿಯುವುದರ ಮೂಲಕ ಸಂಕೇತಿಸುತ್ತಾ ಇದ್ದೀರಿ. ಇದನ್ನ ಮನವರಿಕೆ ಮಾಡಿಕೊಂಡು ಈಗ ಒಟ್ಟಾಗಿ ಈ ವಾಗ್ದಾನವನ್ನ ಮಾಡಿ. ಜೀವನದಲ್ಲಿ ಶುಭ ಸಂದೇಶಕ್ಕೆ ಹಾಗೂ ಪವಿತ್ರ ಧರ್ಮಸಭೆಗೆ ವಿಧೇಯರಾಗಿ ಮಾಡಬೇಕು. ನಾನು ಭಾರತೀಯ ಕಥೋಲಿಕ ಯುವ ಸಂಚಲನದ ಧ್ಯೇಯ ಮತ್ತು ಉದ್ದೇಶವನ್ನು ಸ್ವೀಕರಿಸುತ್ತೇನೆ. ಸಂಚಲನದ ಯುವ ನಿಯಮಗಳನ್ನು ಪಾಲಿಸುವೆನು. ನನಗೆ ಲಭಿಸುವ ಯಾವುದೇ ಜವಾಬ್ದಾರಿ ಸೇವೆಯ ಒಂದು ಅವಕಾಶವನ್ನು ನೆನೆಸಿ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ನೀವು ಮಾಡಿದ ಈ ವಾಗ್ದಾನ ಯೋಗ್ಯ ರೀತಿಯಲ್ಲಿ ಪಾಲಿಸಲು ಸರ್ವಶಕ್ತ ದೇವರು ನಿಮ್ಮನ್ನ ತಮ್ಮ ಅಪಾರ ಕರುಣೆಯಲ್ಲಿ ಬಲಪಡಿಸಲಿ ಹಾಗೂ ಸ್ಥಿರಚಿತ್ತದಿಂದ ಸೇವೆ ಮಾಡಲು ಆಧಾರ ನೀಡಲಿ. ಈಗ ನೀವೆಲ್ಲರೂ ವಿಶ್ವಾಸ ಪ್ರಮಾಣವನ್ನ ಮಾಡಿ. ಒಟ್ಟಾಗಿ ಯುವಜನರಾದ ನಾವು ಭವ್ಯ ರಾಷ್ಟ್ರವನ್ನು ಪ್ರೇಷಿತ ಧರ್ಮಸಭೆಯನ್ನು ಕಟ್ಟುವವರು, ಕ್ರಿಸ್ತ ಯೇಸುವಿನ ನಾಯಕತ್ವದಲ್ಲಿ ಕ್ರಿಯಾತ್ಮಕ ಹಾಗೂ ಸಜೀವ ದೇವರನ್ನು ವಿಶ್ವಾಸಿಸುತ್ತೇವೆ. ಶಿಸ್ತು ಮತ್ತು ಪರಿಶ್ರಮದ ಮನಗಟ್ಟು ಜವಾಬ್ದಾರಿಯುತವಾಗಿಯೂ ಕ್ರಿಯಾಶೀಲವಾಗಿಯೂ ಪ್ರತಿಯೊಬ್ಬರ ವ್ಯಕ್ತಿ ಮೌಲ್ಯವನ್ನು ಕಾಯ, ವಾಚ, ಮನಸ್ಸ ಗೌರವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ, ಇದೇ ನಮ್ಮ ಪ್ರತಿಜ್ಞೆ. ಈ ವಿಶ್ವಾಸ ಮತ್ತು ಪ್ರತಿಜ್ಞೆಯನ್ನು ಶಿರಸ ಪಾಲಿಸುವಂತೆ ತಂದೆಯಾದ ದೇವರು
ನಮಗೆ ಆಶೀರ್ವಾದವನ್ನು ನೀಡಲಿ. ಪ್ರಿಯರೇ, ನಾವೆಲ್ಲರೂ ಎದ್ದು ನಿಲ್ಲೋಣ. ಪ್ರಿಯ ಸಹೋದರ ಸಹೋದರಿಯರೇ, ಈ ಧರೆಗೆ ನೀವೇ ಉಪ್ಪು, ಈ ಜಗತ್ತಿಗೆ ನೀವೇ ಜ್ಯೋತಿಯಾಗಿದ್ದೀರಿ ಎಂದು ಪ್ರಭು ಯೇಸು ನುಡಿಯುತ್ತಾರೆ. ತಮ್ಮ ಪ್ರೇಷಿತ ಕಾರ್ಯದಲ್ಲಿ ನಮ್ಮನ್ನ ಸಹಭಾಗಿಯನ್ನಾಗಿ ಮಾಡಿದ ಪ್ರಭು ನಿಮ್ಮ ಜವಾಬ್ದಾರಿಯನ್ನ ಫಲಭರಿತವಾಗಿ ಮಾಡುವಂತೆ ನಮ್ಮ ಧರ್ಮ ಕೇಂದ್ರದ ಎಲ್ಲ ಯುವಕರಿಗಾಗಿ ಹಾಗೂ ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬಗಳಿಗಾಗಿ, ಧರ್ಮಸಭೆಗಾಗಿ ಒಟ್ಟಾಗಿ ಪ್ರಾರ್ಥಿಸೋಣ. ವಿಶ್ವಾಸಿಗಳ ಪ್ರಾರ್ಥನೆ. ನಿಮ್ಮೆಲ್ಲರ ಉತ್ತರ: ಓ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಿಯ ಯೇಸುವೆ, ನೀವೇ ಜಗತ್ತಿಗೆ ಜ್ಯೋತಿ ಮತ್ತು ಧರೆಗೆ ಉಪ್ಪು ಎಂದು ಹೇಳಿದ್ದೀರಿ. ನಿಮ್ಮ ಪ್ರೇರಣೆಯಲ್ಲಿ ನೈಜ ಬೆಳಕಿನಲ್ಲಿ ಜೀವಿಸಲು ನಮ್ಮ ಆದರ್ಶಮಯ ಜೀವನದ ಮೂಲಕ ನಮ್ಮ ಸಹೋದರ ಸಹೋದರಿಯರಿಗೆ ಉಪ್ಪಿನ ಹಾಗೆ ರುಚಿ ನೀಡಲು ಪ್ರಯತ್ನಿಸುತ್ತೇವೆ. ನಿಮ್ಮ ಪ್ರೇರಣೆ ನಮಗೆ ಸದಾ ಲಭಿಸಲೆಂದು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆಯೇ, ನಮ್ಮ ಧರ್ಮ ಕೇಂದ್ರದ ಸಕಲ ಯುವ ಜನರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಯುವ ಪ್ರಾಯದಲ್ಲಿ ನಾವು ನಮ್ಮನ್ನು ಅರಿತು ನಮ್ಮ ಅಗತ್ಯಗಳನ್ನು ಮತ್ತು ಸಮಸ್ಯೆಗಳನ್ನು ಕಂಡುಹಿಡಿಯಲು ಸಂಚಲನದಲ್ಲಿ ಮಾರ್ಗದರ್ಶನ ನಮಗೆ ಲಭಿಸುತ್ತದೆ. ನಮಗೆ ಸಿಗುವ ಈ ಎಲ್ಲ ಮಾರ್ಗದರ್ಶನ ತರಬೇತಿ ನಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಸಹಾಯಕವಾಗುವಂತೆ ನಮ್ಮನ್ನು ಆಸಕ್ತಿಯಿಂದ ತುಂಬಿರೆಂದು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ತಂದೆಯೇ, ನಮ್ಮ ಸಂಚಲನದ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ನಮ್ಮ ನಿರ್ದೇಶಕರನ್ನು ನಿಮಗೆ ಸಮರ್ಪಿಸುತ್ತೇವೆ. ಪ್ರೀತಿ ಮತ್ತು ಸೇವೆಯ ಮನೋಭಾವದಲ್ಲಿ ನಾವೆಲ್ಲರೂ ಒಗ್ಗೂಡಿ ಯುವ ಜನರ ಏಳಿಗೆಗಾಗಿ ಜೊತೆ ಸೇರಿಸುತ್ತೇವೆ. ನಮ್ಮ ಹಿರಿಯರಿಂದ ಸಿಕ್ಕಿದ ಮಾರ್ಗದರ್ಶನವನ್ನು ಸ್ವೀಕರಿಸಿ ಆ ಹಾದಿಯಲ್ಲಿ ನಡೆಯಲು ಪವಿತ್ರಾತ್ಮರ ಅನುಗ್ರಹವನ್ನು ನಮಗೆ ಸದಾ ನೀಡಿರೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಸಂಚಲನದ ಯುವ ಜನರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರತಿಭೆಗಳನ್ನು ಸದುಪಯೋಗಪಡಿಸಲು ಅವರಿಗೆ ಅವಕಾಶ ಲಭಿಸಲಿ. ಸೇವೆಯ ಮೂಲಕ ನಾಯಕತ್ವ ಗಳಿಸಲು ನಮ್ಮ ಧರ್ಮಸಭೆಯ ಹಾಗೂ ಸಮಾಜದ ಬಲಶಾಲಿಯಾದ ಮುಖಂಡರಾಗಿ ಜೀವನದಲ್ಲಿ ತೃಪ್ತಿ ಮತ್ತು ನೆಮ್ಮದಿಯು ನಮ್ಮೆಲ್ಲರಿಗೂ ಸಿಗಲೆಂದು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ದೇವರೇ, ಸತ್ಯದ ಹಾದಿಯಲ್ಲಿ ಸಹೋದರತ್ವದ ಭಾವದಲ್ಲಿ ನಾವು ನಮ್ಮ ಮಕ್ಕಳು ಜೀವಿಸಬೇಕೆಂಬುದೇ ನಿಮ್ಮ ಇಚ್ಛೆಯಾಗಿದೆ. ಈ ಜಗತ್ತಿನಲ್ಲಿ ನಿಮ್ಮ ರಾಜ್ಯದ ಸಾಕ್ಷಿಗಳಾಗಿ ಬಾಳಲು ನೀವು ಅರಸಿ ಅಭ್ಯಂಗಿಸಿದ ಧರ್ಮಸಭೆಯ ಎಲ್ಲ ಮುಖಂಡರನ್ನು ಅರಸಿರಿ. ಅವರನ್ನು ನಿಮ್ಮ ಶಕ್ತಿ ಮತ್ತು ಪ್ರೇರಣೆಯಿಂದ ಕಾಪಾಡಿರೆಂದು ಪ್ರಾರ್ಥಿಸುತ್ತೇವೆ. ಕ್ಷಣಕಾಲ ನಾವೆಲ್ಲರೂ ಈಗ ಮೌನವಾಗಿದ್ದು ನಮ್ಮೆಲ್ಲ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಎಲ್ಲ ಕೋರಿಕೆಗಳನ್ನ ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ತ್ರಯೇಕ ದೇವರಿಗೆ ಸಮರ್ಪಿಸೋಣ. ಸರ್ವಶಕ್ತ ದೇವರೇ, ನೀವು ಕುಟುಂಬಗಳನ್ನು ರೂಪಿಸಿ ಕುಟುಂಬದಿಂದ ಯುವಜನರು ಬಂದು ಧರ್ಮಸಭೆಯ ಶಕ್ತಿಯಾಗಿ, ದೇಶದ ಶಕ್ತಿಯಾಗಿ ರೂಪಿಸುವಂತೆ ಮಾಡಿದ್ದೀರಿ. ಈ ನಿಟ್ಟಿನಲ್ಲಿ ಇಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಅಧಿಕೃತವಾಗಿ ICM ಘಟಕವನ್ನು ನಾವು ಸ್ಥಾಪಿಸಿರುವಾಗ ಈ ಎಲ್ಲ ಯುವಜನರು ನಿಮ್ಮ ಆದರ್ಶದಿಂದ ಸನ್ಮಾರ್ಗದಲ್ಲಿ ಮುನ್ನಡೆದು ನಮ್ಮ ಕ್ರೈಸ್ತಿಯ ಬದುಕಿಗೆ ಸಾಕ್ಷಿಗಳಾಗುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪುಟದ ಸಂಖ್ಯೆ 228. ಮನದಾಳದಿಂದ ನಾ ಕರೆದೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನೀಡುವೆ ಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ. ಸಹೋದರ ಸಹೋದರಿಯರೇ,
ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನೀವು ನೈಜ ಪ್ರಾರ್ಥನೆಯ ಮತ್ತು ಶಾಂತಿಯ ಕೊಡುಗೆಗಳನ್ನು ನಮಗೆ ಕರುಣಿಸುತ್ತೀರಿ. ಈ ಅರ್ಪಣೆಯ ಮೂಲಕ ನಿಮ್ಮ ದೈವಿ ಮಹತ್ವಕ್ಕೆ ತಕ್ಕ ಸನ್ಮಾನವನ್ನು ನೀಡುವಂತೆಯೂ ಈ ಪವಿತ್ರ ರಹಸ್ಯಗಳಲ್ಲಿ ಭಾಗವಹಿಸಿ ನಾವು ನಿಷ್ಠೆಯಿಂದ ಮನಗಳಲ್ಲಿ ಒಂದಾಗಿರುವಂತೆಯೂ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರು ಪಾಸ್ಕ ರಹಸ್ಯದ ಮೂಲಕ ಪಾಪ ಮತ್ತು ಮರಣದ ನೊಗದಿಂದ ನಮ್ಮನ್ನು ಬಿಡುಗಡೆ ಮಾಡುವ ಅತಿಶಯ ಕಾರ್ಯವನ್ನ ನೆರವೇರಿಸಿದರು. ಆಯ್ಕೆಯಾದ ಜನರು, ರಾಜ ಗುರುವರ್ಗದವರು, ಪವಿತ್ರ ಜನಾಂಗವು, ನಿಮ್ಮ ಸ್ವಂತ ಪ್ರಜೆಯು ಎಂದು ಈಗ ಎಣಿಸಿಕೊಳ್ಳುವಂತಹ ಮಹಿಮೆಗೆ ನಮ್ಮನ್ನ ಆರಿಸಿದರು. ಹೀಗೆ ಕಾರ್ಗತ್ತಲೆಯಿಂದ ನಿಮ್ಮ ಅದ್ಭುತಕರ ಬೆಳಕಿಗೆ ಆಹ್ವಾನಿತರಾಗಿರುವ ನಾವು ನಿಮ್ಮ ಮಹತ್ಕಾರ್ಯಗಳನ್ನು ಎಲ್ಲೆಲ್ಲೂ ಸಾರಲು ನಮ್ಮನ್ನು ಕರೆದರು. ಆದುದರಿಂದ ದೇವದೂತರೊಂದಿಗೂ, ಶ್ರೇಷ್ಠ ದೂತರೊಂದಿಗೂ, ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ, ಸ್ವರ್ಗೀಯ ಸಕಲ ದಳ ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಸೇನಾಧೀಶ್ವರ ಪ್ರಭು, ಪರಿಶುದ್ಧ ದೇವಗೆ ಹೋಸಾನ, ಇಹಪರ ದೇವಗೆ ಹೋಸಾನ, ಪರಿಶುದ್ಧ ದೇವಗೆ ಹೋಸಾನ, ಇಹಪರ ದೇವಗೆ ಹೋಸಾನ. ಹೋಸನ 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 ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸನ. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಹೋಸನ, ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಯಿಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ.
ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೀವ ಈ ಪಾತ್ರೆಯನ್ನು ನಿಮಗರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಆಂಟೋನಿ ಸ್ವಾಮಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ಮೃತ ಹೊಂದಿರುವ ನಮ್ಮ ಕುಟುಂಬದ ನಮ್ಮ ಸಹೋದರ ಸಹೋದರಿಯರನ್ನು, ಶುದ್ಧೀಕರಣ ಸ್ಥಳದಲ್ಲಿರುವಂಥ ಎಲ್ಲ ಆತ್ಮಗಳನ್ನು, ನಿಮ್ಮ ದಯೆಯಲ್ಲಿ ಇಂದು ಮೃತ ಹೊಂದಿದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ನಮ್ಮ ಕುಟುಂಬಗಳ ಮೇಲೂ ಇಂದು ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ಉದ್ದೇಶಗಳ ಮೇಲೂ, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಬ್ಬ ಯುವಕ ಯುವತಿಯ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಾವೆಲ್ಲರೂ ಯೇಸುವಿನ ನೈಜ ಶಿಷ್ಯರಾಗುವಂತೆ, ಎಲ್ಲ ವಸ್ತುಗಳಿಗಿಂತ ಎಲ್ಲ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಯೇಸುವನ್ನು ಪ್ರೀತಿಸುವಂತೆ, ನಮ್ಮ ನಮ್ಮ ಕಷ್ಟಗಳೆಂಬ ಶಿಲುಬೆಗಳನ್ನು ಸಂತೋಷದಿಂದ ಹೊತ್ತು ಸಾಗುತ್ತಾ ಯೇಸುವಿನ ನೈಜ ಶಿಷ್ಯರಾಗಿ ರೂಪಿತಗೊಳ್ಳುವಂತೆ ಬೇಕಾದ ಶಕ್ತಿಯನ್ನು ಪ್ರೇರಣೆಯನ್ನು ಪ್ರಭುವಿನ ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸೋಣ.
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ನಾವು ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ನಮಗೂ ನಮ್ಮ ಕುಟುಂಬಗಳಿಗೂ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಂದಿಗಿರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿತಂತೆ ನಮಗೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿತಂತೆ ನಮಗೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿತಂತೆ ನಮಗೆ ಶಾಂತಿ ನೀಡಿದೆ. ಈಗೋ ದೇವರ ಕುರಿಮರಿಯು, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರವಲ್ಲ, ಆದರೆ ತಾವು ದೇವರು ಮಾತನಾಡಿ ನನ್ನ ಆತ್ಮವನ್ನು ಸ್ಪರ್ಶಿಸುವುದು. ಪುಟದ ಸಂಖ್ಯೆ 364. ನನ್ನಲ್ಲಿ ನೀನಾಗುವ ನನ್ನಲ್ಲಿ ನೀನಾಗುವ. ನೀ ಕರೆದ ಪ್ರೇಷಿತ ಜನರೆಲ್ಲರೂ ನಿನ್ನಿಂದ ದೃಢವಾದರು. ನೀ ನುಡಿದ ಮಾತಿಗೆ ಧ್ವನಿಯಾದರು, ನಿನ್ನಾತ್ಮಾವರಾದರು. ನೀ ಕರೆದ ಪ್ರೇಷಿತ ಜನರೆಲ್ಲರೂ ನಿನ್ನಿಂದ ದೃಢವಾದರು. ನೀ ನುಡಿದ ಮಾತಿಗೆ ಧ್ವನಿಯಾದರು, ನಿನ್ನಾತ್ಮಾವರಾದರು. ನನ್ನ ದರಿವಲ್ಲಿ ನಡೆಯುವ, ನನ್ನ ಸೋಲಲ್ಲಿ ಗೆಲುವಾಗುವ, ನನ್ನ ಭಯದಲ್ಲಿ ಭರವಸೆಗೆ ನೀನು ಬಾ. ಶೋಷಿತ ಜನತೆಯ ಪೋಷಣೆಗೆ ಪ್ರಭುವಿಂದ ಕರೆದಿರಲು, ದಮನಿತ ಕೊರಳಿನ ಧ್ವನಿಯಾದರು, ನಿನ್ನೊಳಗೆ ಮಾತಾದರು.
ಶೋಷಿತ ಜನತೆಯ ಪೋಷಣೆಗೆ ಪ್ರಭು ನಿನ್ನ ಕರೆದಿಹರು. ನಮನಿತ ಕರುಳಿನ ಧ್ವನಿಯಾದರು, ನಿನ್ನೊಳಗೆ ಮಾತಾದರು. ನನ್ನ ಚಿಂತನೆ ಶಮವಾಗಲು, ನನ್ನ ಪ್ರಾರ್ಥನೆ ಧ್ವನಿಯಾಗಲು, ನನ್ನ ಆತ್ಮಕ್ಕೆ ಚಿತ್ತೈಸಿ ಬಾ. ನೀನು ಬಾ, ನನ್ನೊಳಗಿರ ಬಾ, ಬಾ ನನ್ನೊಳ ನುಡಿ ಬಾ, ಬಾ ನನ್ನಾತ್ಮಾಗ ಬಾ, ನನ್ನಲ್ಲಿ ನೀನಾಗು ಬಾ. ಸಂಘರ್ಷ ಸಂಶಯ ಸಮಾಜಕ್ಕೆ ಸಾಂತ್ವನ ನೀನಾಗಲು, ಅನ್ಯಾಯ ಸತ್ಯ ಗಮನಿಸಲು ಸಾಧನ ನಾನಾಗುವೆ. ಸಂಘರ್ಷ ಸಂಶಯ ಸಮಾಜಕ್ಕೆ ಸಾಂತ್ವನ ಗಮನಿಸಲು ಸಾಧನ ನಾನಾಗುವೆ. ನೀನು ಜ್ಞಾನದ ಅರುಣೋದಯ, ನೀನು ಸತ್ಯದ ಸೂರ್ಯೋದಯ, ಈ ಜನತೆಯ ಉದ್ಧಾರಕ್ಕೆ ನೀನು ಬಾ. ಬಾ ನನ್ನೊಳಗಿರ ಬಾ, ಬಾ ನನ್ನೊಳ ನುಡಿ ಬಾ, ಬಾ ನನ್ನಾತ್ಮಾಗ ಬಾ, ನನ್ನಲ್ಲಿ ನೀನಾಗು ಬಾ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ವಾಕ್ಯ ಮತ್ತು ಸ್ವರ್ಗೀಯ ಸಂಸ್ಕಾರದ ಆಹಾರದಿಂದ ನಿಮ್ಮ ವಿಶ್ವಾಸಿಗಳನ್ನು ಪೋಷಿಸಿ ಜೀವವೀಯುತ್ತೀರಿ. ನಿಮ್ಮ ಪ್ರಿಯ ಪುತ್ರರ ಅಮೋಘ ಕೊಡುಗೆಗಳಿಂದ ಪ್ರಯೋಜನ ಪಡೆದು ಅವರ ಜೀವನದಲ್ಲಿ ಅನಂತ ಪಾಲನ್ನು ಪಡೆಯಲು ನಾವು ಯೋಗ್ಯ ಶಿಷ್ಯರಾಗುವಂತೆ ಮಾಡ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹರಸಿ ಆಶೀರ್ವದಿಸಲಿ. ಹೋಗಿ ಬನ್ನಿ, ಯೇಸುವಿನ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಜೀವಿಸಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯಮಾಡಿ ಕುಳಿತುಕೊಳ್ಳಿ. ಅಲ್ಲಿ ನವೇನ ಪ್ರಾರ್ಥನೆಯನ್ನು ಮುಗಿಸಿದ ನಂತರ 10 ನಿಮಿಷ ನಿಮಗೆ ಟೈಮ್ ಇದೆ. ಸೊ ಇವತ್ತಿನ ಒಂದು ಲಘು ಉಪಹಾರವನ್ನ ಫೆಲಿಕ್ಸ್ ಕ್ರಾಸ್ತಾ ಅವರು ಹಾಗೂ ಕುಟುಂಬದವರು ನಮಗೆ ನೀಡಿರುತ್ತಾರೆ. ಅವರಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸೋಣ ಮತ್ತೆ ಆ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ಅದರೊಂದಿಗೆ 10 ನಿಮಿಷ ನಿಮ್ಮೆಲ್ಲರಿಗೆ ಲಘು ಉಪಹಾರ ಇರ್ತದೆ. ಅದಾದ್ಮೇಲೆ ಎಲ್ಲರೂ ಬಂದು ಸೇರುವಂಥದ್ದು, ಸೇರಿ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು. ಕೊನೆಯ ಹಾಡು. माते प्रेमदाते निष्कलंक मेरी माते, पूज्य कन्निके स्तुत्य संतने नित्य स्फूर्तिय देवते. ನಮ್ಮ ಬಾಳಿನ ಮುಖವೇದನೆ ನಿನ್ನ ಪಾದಕ್ಕೆ ಪ್ರಾರ್ಥನೆ. ನಮ್ಮ ಪ್ರೀತಿಸು, ನಮ್ಮ ಪೋಷಿಸು, ನಿತ್ಯ ಕಾಯುತ್ತ ರಕ್ಷಿಸು. ಆವೆ 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 ಮಾರಿಯಾ.
Ave 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 Maria ಜನ್ಮವೃತ್ತ ಪಾಪರಹಿತಳೇ ಸೃಷ್ಟಿಕರ್ತನ ತಾಯಿಯೇ ಉದಯ ಕಾಲದ ತಾರೆ ದೇವದೂತರ ರಾಣಿಯೇ ಧರ್ಮಸಭೆಯ ಕಾದು ರಕ್ಷಿಸಿ ದುಃಖಿತರ ನೋವ ನೀಗಿಸಿ ಪಾಪಿಗಳಿಗೆ ಕರುಣೆ ತೋರಿಸಿ ನಮಗಾಗಿ ಸದಾ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಇಂದು ವಿಶೇಷವಾಗಿ ನಮ್ಮ ಧರ್ಮಕೇಂದ್ರದೆಲ್ಲ ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸುವಾಗ ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ಯುವತಿಯರನ್ನ ನೆನಪಿಗೆ ತಂದುಕೊಳ್ಳೋಣ. ಅವರು ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ ಹಾಗೂ ಎಲ್ಲ ದುಷ್ಟ ಗುಣಗಳಿಂದ ದುಷ್ಟ ಶಕ್ತಿಗಳಿಂದ ಅವರು ಬಿಡುಗಡೆಯನ್ನು ಹೊಂದುವಂತೆ ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಮೌನವಾಗಿ ಎಲ್ಲ ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸೋಣ. ಹಾಗೆ ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ನಿಮ್ಮನ್ನು ಪೂಜಿಸುವವರ ಆತ್ಮಜ್ಯೋತಿ ನೀವಾಗಿದ್ದೀರಿ. ನಿಮ್ಮನ್ನ ಪ್ರೀತಿಸುವವರ ಪ್ರಾಣ ನೀವಾಗಿದ್ದೀರಿ. ನಿಮ್ಮನ್ನು ಅವಲಂಬಿಸುವವರ ಶಕ್ತಿ ನೀವಾಗಿದ್ದೀರಿ. ಕನ್ಯಾ ಮರಿಯಮ್ಮನವರು ನಿಮ್ಮನ್ನ ಪೂಜಿಸಿ ಪ್ರೀತಿಸಿ ಅವಲಂಬಿಸಿ ಬಾಳಿದರು. ಅವರನ್ನು ನೀವು ಯೇಸು ಕ್ರಿಸ್ತರ ಮತ್ತು ಅವರ ಧರ್ಮಸಭೆಯ ತಾಯಿಯನ್ನಾಗಿ ಸನ್ಮಾನಿಸಿದಿರಿ. ಈ ಪೂಜ್ಯ ಮಾತೆಯನ್ನು ಗೌರವಿಸಲು ಒಂದುಗೂಡಿರುವ ನಾವೆಲ್ಲರೂ ಅವರ ಕೃಪಾಸ್ಪದವನ್ನು ಹೇರಳವಾಗಿ ಪಡೆಯುವಂತೆ ಅನುಗ್ರಹಿಸಿ. ಪವಿತ್ರಾತ್ಮರೊಡನೆ ಸದಾ ಜೀವಿಸಿ ಆಡುತ್ತಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಾತೆ ಮರಿಯಳ ಮಧ್ಯಸ್ಥಿಕೆಯ ಪ್ರಾರ್ಥನೆ ಬಹಳ ಶಕ್ತಿಶಾಲಿಯಾದಂತಹ ಪ್ರಾರ್ಥನೆ. ಕಾನ ಊರಿನಲ್ಲಿ ಆಕೆಯ ಮಧ್ಯಸ್ಥಿಕೆಯಲ್ಲಿ ಅದ್ಭುತಗಳೇ ನಡೆದು ಹೋಯಿತು. ಅಂತ ಒಂದು ಮಾತೆಯ ಮಧ್ಯಸ್ಥಿಕೆಯ ಪ್ರಾರ್ಥನೆಯಲ್ಲಿ ನಂಬಿಕೆ ಇಟ್ಟು ನಮ್ಮೆಲ್ಲ ತಾಯಿ, ನಮ್ಮ ಜಗದ್ಗುರು ಧರ್ಮಾಧ್ಯಕ್ಷ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಿಗಾಗಿ ಪ್ರತ್ಯೇಕವಾಗಿ ನಮ್ಮ ಗುರು ಮತ್ತು ಕನ್ಯಾ ಸಹೋದರಿಗಾಗಿ ಪ್ರಾರ್ಥಿಸಿರಿ. ಸಕಲ ಗೌರವ ಸನ್ಮಾನಗಳಿಗೆ ಪಾತ್ರರಾದ ತಾಯಿಯೇ, ನಮ್ಮ ಧರ್ಮ ಕೇಂದ್ರದ ಎಲ್ಲಾ ಮಕ್ಕಳಿಗಾಗಿ
ವಿಶೇಷವಾಗಿ ನಿರಾಶ್ರಿತ, ನಿರ್ಗತಿಕ, ಅಸ್ವಸ್ಥರಾಗಿ ಪ್ರಾರ್ಥಿಸಿರಿ. ಕನ್ಯೆಯರಲ್ಲಿ ಶ್ರೇಷ್ಠ ಕನ್ನಿಕೆಯೇ, ನಿರ್ಮಲ ಮಾತೆಯೇ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಯುವ ಜನರಿಗಾಗಿ, ಮುಖ್ಯವಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದು ಪರಿತಪಿಸುವವರಿಗಾಗಿ ಪ್ರಾರ್ಥಿಸಿರಿ. ಜ್ಞಾನದ ಪೀಠವು ಶಕ್ತಿಯ ಪ್ರತೀಕವಾದ ತಾಯಿಯೇ, ನಮ್ಮ ಕುಟುಂಬಗಳ ಮುಖಂಡರು, ಕಾರ್ಮಿಕರು, ವಿವಿಧ ಉದ್ಯೋಗದಲ್ಲಿರುವವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂತೆ ಪ್ರಾರ್ಥಿಸಿರಿ. ದೇವದೂತರ ತಾಯಿ, ಪಾಪಿಗಳ ಆಶ್ರಯವೇ, ನಿಮ್ಮ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲು ಸಿದ್ಧರಾಗುತ್ತಿರುವ ನಾವು ಶಾಂತಿ, ಸಮಾಧಾನ, ಆಯುರಾರೋಗ್ಯ ಪಡೆಯುವಂತೆ ಪ್ರಾರ್ಥಿಸಿರಿ ತಾಯೇ. ದೇಶಿತರ ತಾಯೇ, ಶುಭ ಸಂದೇಶದ ಪೋಷಕಿಯೇ, ಯೇಸುವಿನ ಸಂದೇಶವನ್ನು ಪಾಲಿಸಲು ಅದನ್ನು ನಮ್ಮ ಜೀವನದಲ್ಲಿ ಪರರಿಗೆ ಸಾರಲು ಬೇಕಾದ ಅಚಲ ವಿಶ್ವಾಸ ಮತ್ತು ಸ್ಫೂರ್ತಿಗಾಗಿ ಪ್ರಾರ್ಥಿಸಿರಿ. ಕ್ಷಣಕಾಲ ಮೌನವಾಗಿದ್ದು ನಮ್ಮೆಲ್ಲ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಎಲ್ಲ ಕೋರಿಕೆಗಳನ್ನು ಆ ಮಾತೆಯ ಮಡಿಲಿಗೆ ಸಮರ್ಪಿಸೋಣ. ಒಟ್ಟಾಗಿ ಪ್ರಾರ್ಥಿಸೋಣ. ನಲ್ಮೆಯ ಕಂದವರೆಯ ನಿಮ್ಮ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲು ಸರ್ವ ಸಿದ್ಧತೆಯನ್ನು ಮಾಡುತ್ತಿದ್ದೇವೆ. ನೀವು ಅದ್ಭುತ ರೀತಿಯಲ್ಲಿ ಜನಿಸಿ ದೇವಕುಮಾರನಿಗೆ ತಾಯಿಯಾಗಿ ನಮ್ಮೆಲ್ಲರ ರಕ್ಷಣೆಗೆ ಕಾರಣಕರ್ತರಾಗಿ ನೀವು ದೇವರನ್ನು ಹಾಗೂ ನಮ್ಮನ್ನು ಅಧಿಕವಾಗಿ ಪ್ರೀತಿಸುತ್ತಾ ನಿಮಗೆ ನಮ್ಮ ಮೇಲಿರುವ ಕಾಳಜಿಯನ್ನು ವ್ಯಕ್ತಪಡಿಸುತ್ತಾ ಬಂದಿರುವಿರಿ. ನಿಮ್ಮ ಆದರ್ಶವನ್ನು ಅನುಸರಿಸುತ್ತಾ ಪ್ರಭು ಯೇಸುವಿನ ಸೇವೆಯನ್ನು ನಿಷ್ಠೆಯಿಂದ ಮಾಡಲು ನಮಗೆ ಕಲಿಸಿರಿ. ನಿಮ್ಮ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳಿಗೆ ಮತ್ತು ಧರ್ಮ ಕೇಂದ್ರಕ್ಕೆ ಅಗತ್ಯವಾದ ವರದಾನಗಳನ್ನು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಕಳಿಸಿಕೊಡಿರೆಂದು ವಿನಂತಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿ ಮಾನವ ಕುಲವನ್ನು ರಕ್ಷಿಸಿದ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಕನ್ಯಾ ಮರಿಯಮ್ಮನವರ ಮುಖಾಂತರ ಜೀವದಾತರನ್ನು ಪಡೆದ ನೀವು ಆಕೆಯ ಆಶ್ರಯದಲ್ಲಿ ಸದಾ ಹರ್ಷಚಿತ್ತರಾಗಿರಿ. ಮರಿಯಮ್ಮನವರ ಸ್ತುತಿಯನ್ನು ಆನಂದದಿಂದ ಮಾಡುತ್ತಿರುವ ನೀವು ಆಧ್ಯಾತ್ಮಿಕ ವರಗಳನ್ನು, ಸ್ವರ್ಗೀಯ ಸಂಭಾವನೆಯನ್ನು ಹೇರಳವಾಗಿ ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ಸರ್ವರನ್ನು ಹರಸಿ ಆಶೀರ್ವದಿಸಲಿ. ಪವಿತ್ರ